ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಭು ಐಕ್ಯೂ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋ ನೋಡಿ ರೈಲ್ವೆ ಗ್ರೂಪ್ ಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸೊಲ್ಯೂಷನ್ 11/10/2022 ನಡೆದಂತ ಶಿಫ್ಟ್ 1 ಎಕ್ಸಾಮಿನೇಷನ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ. ಆಲ್ರೆಡಿ ನೋಡಿ ಫಸ್ಟ್ 1 to 12 ಕ್ವಶನ್ ಗಳನ್ನು ಪಾರ್ಟ್ 1 ಅಲ್ಲಿ ಮಾಡಿದ್ದೀನಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಇದು ನೋಡಿ ಪಾರ್ಟ್ 2 13ನೇ ಕ್ವಶನ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಉಳಿದಿರೋ ಕ್ವಶನ್ ಗಳನ್ನ ನೀಟಾಗಿ ಕಂಪ್ಲೀಟ್ ಮಾಡೋಣ. ಸೊ ಇದೇ ತರ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೋಡಿ ಸ್ಟೂಡೆಂಟ್ಸ್, ದಯವಿಟ್ಟು ಆದಷ್ಟು ಎಲ್ಲರೂ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಅದ್ರ ಜೊತೆಗೆ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ, ಅದ್ರ ಜೊತೆ ಬೆಲ್ ಐಕಾನ್ ಅನ್ನು ಒತ್ತಿ ಅಂತ ಹೇಳ್ತಾ ನೋಡಿ ಲೆಟ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ ನೋಡಿ 13ನೇ ಕ್ವಶನ್. ಸೊ ಅರುಣ್ ಅವರ ಪ್ರಸ್ತುತ ವಯಸ್ಸು ಅವರ ಚಿಕ್ಕಪ್ಪನ ವಯಸ್ಸಿನ 1/3 ಆಗಿದೆ. 5 ವರ್ಷಗಳ ನಂತರ ಅವರ ವಯಸ್ಸಿನ ಮೊತ್ತವು 86 ವರ್ಷಗಳಾದರೆ ಅರುಣ್ ಅವರ ಪ್ರಸ್ತುತ ವಯಸ್ಸು. ನೋಡಿ, ಇದು ಏಜ್ ಮೇಲಿರುವಂತ ಪ್ರಾಬ್ಲಮ್ಗಳು, ವಯಸ್ಸಿನ ಮೇಲೆ ಸಂಬಂಧಿಸಿದಂತ ಪ್ರಶ್ನೆ ಇದೆ. ಏನ್ ಕೊಟ್ಟಿದ್ದಾನೆ ಸರ್ ನೋಡಿ, ಅರುಣ್ ಯಾರು? ಅರುಣ್ ಅಂತ ಇದ್ದಾನೆ. ಅರುಣ್ ಏನಿದಾನಲ್ಲ, ಅರುಣ್ ಮತ್ತು ಅವರ ಚಿಕ್ಕಪ್ಪನ ಅನುಪಾತ ಕೊಟ್ಟಿದ್ದಾರೆ. ಏನು ಸರ್? ಸೊ ಅರುಣ್ ಅವರು ಪ್ರಸ್ತುತ ವಯಸ್ಸು ಅವರ ಚಿಕ್ಕಪ್ಪನ ವಯಸ್ಸಿನ 1:3 ಆಗಿದೆ. ಅಂದ್ರೆ 1:3 ಅಂದ್ರೆ ಅವ್ರ ಚಿಕ್ಕಪ್ಪ 3 ಪಟ್ಟಿದ್ರೆ ಅರುಣ್ ಎಷ್ಟಿದ್ದಾನೆ? 1 ಪಟ್ಟಿದ್ದಾನೆ. ಬಟ್ ನೆಕ್ಸ್ಟ್ ಕ್ವಶನ್ ಏನ್ ಕಂಡೀಷನ್ ಕೊಡ್ತಿದ್ದಾನೆ? ಇವರ ವಯಸ್ಸಿನ ಮೊತ್ತ ಕೊಟ್ಟಿದ್ದಾನೆ ಸರ್ ಮೊತ್ತ ಎಷ್ಟು ಕೊಟ್ಟಿದ್ದಾನಪ್ಪ? ಮೊತ್ತ ಎಷ್ಟು? 86 ವರ್ಷಗಳು. 86 ವರ್ಷ. ಬಟ್ ಕಂಡೀಷನ್ ಇದೆ ಇದರಲ್ಲಿ. ಏನ್ ಸರ್? 86 ವರ್ಷ. ಏನ್ ಕಂಡೀಷನ್ ಇದರಲ್ಲಿ? ನೋಡಿ, 5 ವರ್ಷಗಳ ನಂತರದ್ರಿ ಇದು. ಸೊ ಅನುಪಾತ್ ನೋಡಿ, ಇದು ಏಜ್ ಪ್ರಾಬ್ಲಮ್ ಅಲ್ಲಿ ಇರೋದೇ ಇಂಪಾರ್ಟೆಂಟ್. ಇದು ಏನು? 5 ವರ್ಷಗಳ ನಂತರ, 5 ವರ್ಷಗಳ ಹಿಂದೆ ನಾವೇನ್ ಮಾಡ್ಬೇಕು? ಯಾವಾಗ್ಲೂ ಪ್ರೆಸೆಂಟಿಗೆ ತೊಗೊಂಬರ್ಬೇಕು. ಇವಾಗ ಸದ್ಯಕ್ಕೆ ಪ್ರಸ್ತುತವಾಗಿರುವಂತ ತರಬೇಕು. ಬಟ್ ಇದು ಕೊಟ್ಟರು ಮೊತ್ತ ನೋಡ್ರಿ, 86 ವರ್ಷ. ಯಾವಾಗಿಂದ್ರಿ ಇದು? 5 ವರ್ಷಗಳ ನಂತರದ್ದು. ಸೊ 5 ವರ್ಷಗಳ ನಂತರದ ಹೇಳತ್ತವ್ರು 86 ವರ್ಷ. ಅಂದ್ರೆ ಪ್ರೆಸೆಂಟಿಗೆ ಬರ್ಬೇಕಂದ್ರೆ ಸರ್ ಚಿಕ್ಕಪ್ಪನ 5 ವರ್ಷ ಕಡಿಮೆ ಮಾಡ್ಬೇಕು, ಅರುಣನ 5 ವರ್ಷ ಕಡಿಮೆ ಮಾಡ್ಬೇಕು. ಹೌದಾ? ಎಲ್ಲರೂ ತಪ್ಪು ಮಾಡೋದು ಒಂದೇ. ಏನ್ ಮಾಡ್ತೀರಾ? 5 ವರ್ಷಗಳ ನಂತರ ಅಂದ್ರೆ ಪ್ರೆಸೆಂಟಿಗೆ ತರ್ಬೇಕಂದ್ರೆ -5 ಮಾಡ್ಬಿಡ್ತೀರಾ. ಬರಲ್ಲ. ಯಾಕಂದ್ರೆ ಇಬ್ರು ಇದಾರೆ. ಸೊ ಇಬ್ರು ಇರೋದ್ರಿಂದ ಇವನು 5 ವರ್ಷನು ಕಡಿಮೆ ಮಾಡಿ, ಅವನು 5 ವರ್ಷ ಅಂದ್ರೆ ಎಷ್ಟ್ ಮಾಡ್ಬೇಕು ಸರ್? -10 ಅಂದ್ರೆ ಎಷ್ಟಾಗುತ್ತೆ? 76. ಇದು ಎಲ್ಲರಿಗೂ ಗೊತ್ತಿರಬೇಕು. ಮೋಸ್ಟ್ ಇಂಪಾರ್ಟೆಂಟ್. ಇದು ಒಳ್ಳೆ ಪಾಯಿಂಟ್. ಓಕೆ, ಹಾಗಾದ್ರೆ ನೋಡ್ರಿ, ಈಗೇನ್ ಬಂತು? ಪ್ರೆಸೆಂಟ್ ಇಬ್ರು ವಯಸ್ಸಿನ ಮೊತ್ತ ಎಷ್ಟು ಬಂತು ಸರ್? 76 ಬಂತು. ನಾನ್ ನೋಡಿ ಇವಾಗ 2 ಅನುಪಾತಗಳನ್ನು ಕೂಡಿಸಿ. ಯಾಕೆ ಸರ್? ಅದನ್ನೇ ಎಲ್ಲಾರು ಇಬ್ರು ಮೊತ್ತ ಅಂದ್ರೆ ಇವರಿಬ್ರು ವಯಸ್ಸಿನ ಮೊತ್ತವೇ 76 ಅಂದ್ರೆ ಅನುಪಾತಗಳು ಕೂಡಿಸಿ ಅಂದ್ರೆ ನೋಡಿ, 3 1 4 ಅನುಪಾತ ಬರೋಬ್ಬರಿ ಎಷ್ಟು? 76 ಅಂದ್ರೆ ಎಷ್ಟು ಗುಣಾಕಾರ ಮಾಡಿದಾನೆ ಸರ್ ನೋಡಿ, 4 1 4 4 9 36 ಅಂದ್ರೆ ಒಂದು ಅನುಪಾತ ಬರೋಬ್ಬರಿ ಎಷ್ಟು ಮಾಡಿದಾನೆ? 19. ಹಾಗಾದ್ರೆ ನಿಮ್ಗೆ ಯಾರು ವಯಸ್ಸು ಕೇಳ್ತಿದ್ದಾನೆ? ಹಾಗಾದ್ರೆ ಅರುಣನ ಅನುಪಾತ ಎಷ್ಟಿದೆಯಪ್ಪ? 1 ಇದೆ. 1 ಅನುಪಾತ ಗುಣಾಕಾರ 19 ಅಂದ್ರೆ ಆನ್ಸರ್ ಏನ್ ಬರುತ್ತೆ? 19 ವರ್ಷ. ಯಾರ್ದು? 19. ಅದೇ ಅವ್ರ ಚಿಕ್ಕಪ್ಪ ಅಂತ ಕೇಳಿದ್ದ ಅಂದ್ರೆ ಏನ್ ಮಾಡ್ಬೇಕು? 3 × 19 ಮಾಡಿ 13 ಏನಾಗುತ್ತೆ? 57 ಬರುತ್ತಲ್ಲ, ಅದೇನಾಗುತ್ತೆ? ಅವ್ರ ಚಿಕ್ಕಪ್ಪನ ವಯಸ್ಸಾಗುತ್ತೆ. ನೆಕ್ಸ್ಟ್ ನೋಡಿ, 10 ಮಹಿಳೆಯರು 8 ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡಬಹುದು. 8 ಪುರುಷರು ಒಂದು ಕೆಲಸವನ್ನು 12 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಹಾಗಾದ್ರೆ ಪುರುಷ ಮತ್ತು ಮಹಿಳೆ ಒಂದು ದಿನದಲ್ಲಿ ಮಾಡಬಹುದಾದ ಕೆಲಸದ ಪ್ರಮಾಣಗಳ ಅನುಪಾತವು ಎಷ್ಟು ಅಂತ ಕೇಳ್ತಾ ಇದ್ದಾನೆ. ನೋಡಿ, ಇದು ಟೈಮ್ ಅಂಡ್ ವರ್ಕ್ ಮೇಲಿರುವಂತ ಕ್ವಶನ್. ಅಂದ್ರೆ ಸಮಯ ಮತ್ತು ಕೆಲಸದ ಮೇಲೆ ಬಂದಿರುವಂತ ಪ್ರಶ್ನೆ. ಹೆಂಗೆ ಮಾಡ್ಬೇಕು ಸರ್? MDH ಫಾರ್ಮುಲಾ ಗೊತ್ತಿರಬೇಕು. ಏನ್ ಸರ್? ಎಷ್ಟು? 10 ಮಹಿಳೆಯರು ಒಂದು ಕೆಲಸನ ಎಷ್ಟು ದಿನ ಮಾಡ್ತಾ ಇದಾರೆ? 8 ದಿನದಲ್ಲಿ ಮಾಡ್ತಾ ಇದಾರೆ. ಓಕೆ ಸರ್, ಇದೇ ಸೇಮ್ ಕೆಲಸನ 8 ಜನ ಪುರುಷರು ಎಷ್ಟು ದಿನ ಮಾಡ್ತಾ ಇದಾರೆ? 12 ದಿನಗಳಲ್ಲಿ ಮಾಡ್ತಾ ಇದ್ದಾರೆ. ಇದನ್ನೇ ನಿಮಗೇನು ಕೇಳಿದಾನವೆ? ಪುರುಷ ಮತ್ತು ಮಹಿಳಾ ಅವರ ಏನಂತಾರ ಕೆಲಸದ ಪ್ರಮಾಣದ ಅನುಪಾತವನ್ನು ಕೇಳಿದಾನೆ. ಸಿಂಪಲ್ ನೋಡಿ ಸ್ಟೂಡೆಂಟ್ಸ್, ಈಕ್ವಲ್ ಟು LHS = RHS. ಎಲ್ಲೆಲ್ಲ ಕಟ್ತಾ ಹೋಗುತ್ತೆ ಹೇಳ್ರಿ ಸರ್. ನೋಡಿ, 8 ಹೋಯ್ತು. ಓಕೆ, 10 ಮತ್ತು 12 ಇದೆ ಅಲ್ಲ. ನಾನೇನ್ ಮಾಡ್ತೀನಿ? ಮಹಿಳೆ ಪುರುಷಗಳನ್ನ ಒಂದ್ ಸೈಡ್ ಮಾಡ್ಕೊಡಿ, ಸಂಖ್ಯೆಗಳನ್ನ ಒಂದ್ ಸೈಡ್ ಮಾಡ್ಕೊಡಿ. ಈ ಪುರುಷನ ಈ ಸೈಡ್ ತಗೊಂಬಂದ್ರೆ ಏನಾಗುತ್ತಪ್ಪ? ಇಲ್ಲಿ ಗುಣಾಕಾರ ಇದೆ. ಈ ಕಡೆ ಬಂದ್ರೆ ಏನಾಗುತ್ತೆ ಸರ್? ಭಾಗಾಕಾರ ಆಗುತ್ತೆ. ಸೊ ಮಹಿಳೆ ಡಿವೈಡೆಡ್ ಬೈ ಪುರುಷ ಈಕ್ವಲ್ ಟು 12 ಡಿವೈಡೆಡ್ ಬೈ 10 ಈ ಸೈಡ್ ಬಂದ್ರೆ ಡಿವೈಡ್ ಆಯ್ತು. ಕಡ್ತಾ ನೋಡಿ, 2 6 2 5 ಅಂದ್ರೆ ಎಷ್ಟು ಬಂತಪ್ಪ? 6/5. ನೋಡಿ, ಮಹಿಳೆ ಅನುಪಾತ ಪುರುಷ ಈಕ್ವಲ್ ಟು ಎಷ್ಟು ಬಂತ್ರಿ? ಯಾವಾಗ್ಲೂ 6:5 ಬಂತು. ಹೌದಾ?
ಸಾರಿ 6/5 ಅನುಪಾತದಲ್ಲಿ ಹೆಂಗ್ ಬರ್ಕೋತೀರ 6:5. ಬಟ್ ಕ್ವಶನ್ ಅಲ್ಲಿ ಏನ್ ಕೇಳಿದಾರೆ, ಹಾಗಾದರೆ ಪುರುಷ ಮತ್ತು ಮಹಿಳೆಯ ಒಂದು ದಿನದಲ್ಲಿ ಮಾಡಬಹುದು ಕೆಲಸದ ಪ್ರಮಾಣ ನೋಡಿ ಉಲ್ಟಾ ಕೇಳಿದ್ರೆ, ಅಂದ್ರೆ ಪುರುಷ ಅಂದ್ರೆ 5:6. ಏನ್ ಕೇಳ್ತಾ ಇದ್ರೆ ಪುರುಷ ಮತ್ತು ಮಹಿಳೆದು ಅಂದ್ರೆ ಉಲ್ಟಾ. ಸೊ ಪುರುಷ ಅನುಪಾತ ಮಹಿಳೆದು ಕೇಳಿದಾರೆ ಅಂದ್ರೆ ಏನಾಗುತ್ತೆ, ಉಲ್ಟಾ ಮಾಡಿ 5:6. ಸೊ ಆನ್ಸರ್ ಏನ್ ಬರುತ್ತೆ, 5:6. ನೆಕ್ಸ್ಟ್ ನೋಡಿ, ಕೆಳಗಿನ ಗುಣೋಕ್ತಿಯನ್ನು ಸರಳೀಕರಿಸಿ. ಏನ್ ಕೊಟ್ಟಿದ್ದಾರೆ, ಸಿಂಪಲ್ ಬೋರ್ಡ್ ಮಾಸ್ ಮೇಲಿರುವಂತ ಲೆಕ್ಕ ಇದೆ ನೋಡಿ ಸ್ಟೂಡೆಂಟ್ಸ್. ಏನು ಫಸ್ಟ್ ನಾ ಯಾವಾಗಲೂ ಹೇಳಿದಿಲ್ಲ, ಬ್ರಾಕೆಟ್ ಬೋರ್ಡ್ ಮಾಸ್ ರೂಲ್ ನ ಅಪ್ಲೈ ಮಾಡಿ. ಸಿಂಪಲ್ ಸರ್ ಬೋರ್ಡ್ ಮಾಸ್ ರೂಲ್ ನ ಅಪ್ಲೈ ಮಾಡಬೇಕು. ಸೊ ಫಸ್ಟ್ ಏನ್ ಮಾಡ್ಬೇಕು, ನಾನು ಯಾವಾಗ್ಲೂ ಹೇಳಿದೀನಿ, ಫಸ್ಟ್ ಬರೋದು ದೊಡ್ಡ ಬ್ರಾಕೆಟ್, ಅದರ ನಂತರ ಬರೋದು ಫ್ಲವರ್ ಬ್ರಾಕೆಟ್, ಅದರ ನಂತರ ಬರೋದು ರೌಂಡ್ ಬ್ರಾಕೆಟ್ ಗೊತ್ತಿರ್ಬೇಕು. ಫಸ್ಟ್ ಏನ್ ಮಾಡ್ಬೇಕ್ರಿ, ರೌಂಡ್ ಬ್ರಾಕೆಟ್ ನ ಸೊಲ್ಯೂಷನ್ ಮಾಡಿ ಹೊರಗಡೆ ಬರಬೇಕು. ಓಕೆ, ನಾನ್ ನೋಡಿ ಇವಾಗ 1 - 2 ಇಂಟು ದೊಡ್ಡ ಬ್ರಾಕೆಟ್ ಅದರೊಳಗೆ ಇನ್ನರ್ ಬ್ರಾಕೆಟ್ -2 ನೋಡಿ 2 + 3 ಏನಾಗುತ್ತೆ 5 ಆಗುತ್ತೆ. ಇವ್ರ ಮಧ್ಯೆ ನೋಡಿ ಎರಡು ಬ್ರಾಕೆಟ್ ಮಧ್ಯೆ ಯಾವುದು ಇಲ್ಲ ಅಂದ್ರೆ ಚಿಹ್ನೆ ಏನ್ ಬರ್ಬೇಕು, ಗುಣಾಕಾರ ಬರಬೇಕು. ಸೊ 2 + 3 ಕೂಡಿಸ್ರಿ 5 ಬಂತು. ಓಕೆ, ಈಗ ಬ್ರಾಕೆಟ್ ಕಂಪ್ಲೀಟ್ ಆಯ್ತು. ಇಂಟು 20 ಉಳಿದಿದ್ದು ಬ್ರಾಕೆಟ್ ನ ಕಂಟಿನ್ಯೂ ಮಾಡಿ. ಸೊ /2 ಕಂಪ್ಲೀಟ್. ಹೌದಾ. ನೆಕ್ಸ್ಟ್ ನೋಡಿ 1 ಮೈನಸ್ ಸರ್ ಇದು ಗುಣಾಕಾರ ಇದೆ 1 - 2. ನೆಕ್ಸ್ಟ್ ನೋಡಿ ಮೈನಸ್ ಎಷ್ಟಾಗತ್ತೆಪ್ಪ ಇದು, ಗುಣಾಕಾರ ಮಾಡಿ 25 100 102 ಅಂದ್ರೆ -200 ಬಂತು. ಓಕೆ, -200 ಬಂತು. ಇವಾಗ ಬ್ರಾಕೆಟ್ ತೆಗೆದ್ರು ನಡೆಯುತ್ತೆ. ಸೊ ನೋಡಿ ಗುಣಾಕಾರ ಮಾಡಿ ಈ ಬ್ರಾಕೆಟ್ ಹೋಗುತ್ತೆ. ಅಫ್ಕೋರ್ಸ್ ಏನ್ ಬಂತು ಸರ್, -200 / 2 ಬಂತು. ನೆಕ್ಸ್ಟ್ 1 - 2 ಇಂಟು ನೋಡಿ -200ಕ್ಕೆ ಭಾಗಾಕಾರ 2 ಮಾಡ್ರಿ ಏನಾಗತ್ತಪ್ಪ, ಸಿಂಪಲ್ ಸರ್ -100 ಬಂತು. ಓಕೆ ನೋಡಿ ಇವಾಗ 2 × 100 ಗುಣಾಕಾರ ಮಾಡಿ ಎಷ್ಟಾಗುತ್ತೆ ಸರ್, ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ. ಇವೆಲ್ಲ ಲಕ್ಷ್ಯದಲ್ಲಿ ಇರಬೇಕು. ನೋಡಿ ಒಳಗಡೆ ಬ್ರಾಕೆಟ್ ಅಲ್ಲಿ ಮೈನಸ್ ಇದೆ, ಹೊರಗಡೆ ಮೈನಸ್ ಇದೆ. ಮೈನಸ್ ಇಂಟು ಮೈನಸ್ ಯಾವಾಗ್ಲೂ ಪ್ಲಸ್ ಆಗುತ್ತೆ. ಸೊ ನೋಡಿ ನಿಮ್ಗೆ ಗೊತ್ತಿರ್ಬೇಕು, ಮೈನಸ್ ಇಂಟು ಮೈನಸ್ ಯಾವಾಗ್ಲೂ ಪ್ಲಸ್ ಆಗುತ್ತೆ. ಸರ್ ಪ್ಲಸ್ ಇಂಟು ಮೈನಸ್ ಯಾವಾಗ್ಲೂ ಏನಾಗುತ್ತೆ, ಮೈನಸ್ ಆಗುತ್ತೆ. ಸರ್ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ, ಮೈನಸ್ ಆಗುತ್ತೆ. ಪ್ಲಸ್ ಇಂಟು ಪ್ಲಸ್ ಕೂಡ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಇದು ಏನು ಬೇಸಿಕ್ ನಿಮಗೆ ಗೊತ್ತಿರಬೇಕು. ಓಕೆ ಸರ್, ಇವಾಗ ನೋಡಿ ಸೊ ನೆಕ್ಸ್ಟ್ ನೋಡಿ ಇವಾಗ ಏನ್ ಮಾಡ್ಬೇಕು, 1 ಪ್ಲಸ್ ಏನ್ ಮಾಡಿದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. 200 ಗುಣಾಕಾರ ಮಾಡಿದ್ರೆ 200 200 ಆಯ್ತು ಸರ್. ನೆಕ್ಸ್ಟ್ ಉಳಿತೇನಪ್ಪ ಆನ್ಸರ್ 21. ಸೊ ರೈಟ್ ಆನ್ಸರ್ ಏನ್ ಬರಬೇಕು, 201. ಸೊ ರೈಟ್ ಆನ್ಸರ್ ಇಸ್ 201. ನೆಕ್ಸ್ಟ್ ನೋಡಿ, ಈ ಕೆಳಗಿನ ಗುಣೋಕ್ತಿಯನ್ನು ಸರಳೀಕರಿಸಿ. ನೋಡಿ ಸರ್ಡ್ಸ್ ಅಂಡ್ ಇಂಡೈಸಿಸ್ ಅಂತ ಕರೀತಾರೆ. ಈ ಕ್ವಶನ್ಸ್ ತುಂಬಾ ಬರ್ತಿದಾವೆ. ನೋಡಿದ್ರೆ ಅಲ್ಲಿ ಏನ್ ಗೊತ್ತಿರಬೇಕು, ಪವರ್ಸ್ ರೂಲ್ಗಳ ಬಗ್ಗೆ ಗೊತ್ತಿರಬೇಕು. ನೋಡಿ ನಾನು ನಿಮಗೆ ಒಂದು ಸಿಂಪಲ್ ಹೇಳ್ತೀನಿ. ಹೆಂಗೆ ಸರ್ ಅಂದ್ರೆ a/m ಅಂತ ಇದ್ರೆ ಇದಕ್ಕೆ ಹೋಲ್ ಬ್ರಾಕೆಟ್ ಆಫ್ n ಇದ್ರೆ ಏನಾಗುತ್ತಪ್ಪ, ಇದು ಮೇಲಿನ ಎರಡು ಪವರ್ಗಳು ಗುಣಾಕಾರ ಆಗ್ತವೆ. ಹೇಗೆ ಸರ್, m × n. ಅರ್ಥ ಆಗ್ತದೆನಾ. ಇದೇ ತರ a/m ಡಿವೈಡೆಡ್ ಬೈ a/n ಅಂದ್ರೆ ಇವೆರಡು ಬೇಸ್ ಸಮ ಇರ್ಬೇಕು. ಮತ್ತೆ ಈಗ ನೋಡಿ a/m ಡಿವೈಡೆಡ್ ಬೈ a/n ಅಂದ್ರೆ ಹೆಂಗೆ ಸರ್, ಇವೆಲ್ಲ ಫಾರ್ಮುಲಾಗಳು ಬೇಸಿಕ್ ಎರಡನೇ ಕ್ಲಾಸ್ 7ನೇ ಕ್ಲಾಸ್ ಅಲ್ಲಿ ಬಂದಿರುತ್ತವೆ. ಈಗ ನೋಡಿ ಈ ತರ ಇದ್ರೆ ಹೆಂಗ್ ಮಾಡ್ಬೇಕು ಸರ್, a/m - n ಆಗುತ್ತೆ. ಈ n ಮೇಲ್ಗಡೆ ಹೋಗಿ ಏನಾಗುತ್ತೆ, -n ಆಗುತ್ತೆ. ಈ ತರ ಎಲ್ಲ ಫಾರ್ಮುಲಾಗಳ ಮೇಲೆ ಬೇಸ್ ಮೇಲೆ ಇದು ಕ್ವಶನ್ಸ್ ಇರುತ್ತೆ. ಸೊ ನೋಡಿ ಇವಾಗ ಹೆಂಗ್ ಅಪ್ಲೈ ಮಾಡ್ಬೇಕು. ಸೊ ನೋಡಿ ಸರ್, ಸಿಂಪಲ್ ಕ್ವಶನ್ ಏನ್ ಕೊಟ್ಟಿದ್ದಾನೆ ಸರ್, y² x ಹೋಲ್ ಬ್ರಾಕೆಟ್ ಆಫ್ 4 ಇದೆ. ಅದೇ ತರ ಗುಣಾಕಾರ y² x ಹೋಲ್ ಬ್ರಾಕೆಟ್ -4 ಇದೆ. ನಾನೇನ್ ಹೇಳಿದೀನಿ, ಈ ಪವರ್ ಏನಿದೆಯಲ್ಲ, ಈ 4 ಈ -4 ಪವರ್ ಏನಿದೆಯಲ್ಲ, ಇದು ಹೋಲ್ ಏನಾಗುತ್ತೆ, ಕೆಳಗಡೆ ಒಳಗಡೆ ಇರುವಂತಕ್ಕೆ ಮೇಲಿನ ಪವರ್ಗೆ ಗುಣಾಕಾರ ಆಗುತ್ತೆ. ಇದು ತಲೆಯಲ್ಲಿ ಇರಬೇಕು. ಓಕೆ ಸರ್, ಹೆಂಗೆ ಸರ್, ನೆಕ್ಸ್ಟ್ ನೋಡಿ ಇವಾಗ ಹೆಂಗ್ ಮಾಡ್ತೀನಿ, y² ಆಲ್ರೆಡಿ 2 ಇದೆ. ಈ 4 ಬಂದ್ ಏನಾಗುತ್ತೆ, 2 × 4 = 8. ಅದೇ ತರ x ನೋಡಿ ಇದ್ರ ಮೇಲೆ ಪವರ್ ಏನು ಇಲ್ಲ, 1 ಇರುತ್ತೆ. 1 × 4 ಅಂದ್ರೆ 4 ಆಗುತ್ತೆ. ಗುಣಾಕಾರ y ನೋಡ್ರಿ ಇಲ್ಲಿ 2 ಇದೆ, ಗುಣಾಕಾರ -4 4 2 8 ಅಂದ್ರೆ -8 ಬರುತ್ತೆ. ಓಕೆ, ಯಾಕೆ -4 ಇದೆ ಮೇಲೆ. ಅದೇ ತರ x ನೋಡಿ ಏನಾಗುತ್ತೆ, ಇದ್ರದ್ದು 1 ಇದೆ. 1 × -4 ಅಂದ್ರೆ -4 ಬಂತು ಪವರ್ಗಳು. ನೋಡಿ ಸಿಂಪಲ್. ಇವಾಗ ಏನ್ ಮಾಡ್ಬೇಕು, y ಒಂದ್ ಸೈಡ್ ಮಾಡ್ಕೊಳ್ಳಿ, x ಒಂದ್ ಸೈಡ್ ಮಾಡ್ಕೊಳ್ಳಿ. ಹೆಂಗೆ ಸರ್, y/8 y/-8 ಗುಣಾಕಾರ x/4
ಗುಣಾಕಾರ x-4 x-4. ಓಕೆ ನೋಡಿ ಸ್ಟೂಡೆಂಟ್ಸ್, n2 ನೋಡಿ a⁻m ಇಂಟು a⁻n ಫಾರ್ಮುಲಾ ಏನಾಗುತ್ತೆ, a⁻m+n ಆಗುತ್ತೆ. ಅಂದ್ರೆ ಮೇಲಿನ ಎರಡು ಪವರ್ಗಳು ಕೂಡ್ತವೆ. ಅದು ಮೇನ್ ನಮ್ಗೆ ಗೊತ್ತಿರ್ಬೇಕು ರೂಲ್ಸ್ ಪ್ರಕಾರ. ಓಕೆ, ಈಗ ಅಪ್ಲೈ ಮಾಡಿ ನೋಡಿ. y n2 - n ಅಂದ್ರೆ ಏನಾಯ್ತಪ್ಪ, y ಇಂಟು 0 ಆಯ್ತು ಸರ್. ಗುಣಾಕಾರ x 4ರಲ್ಲಿ 4 ಹೋದ್ರೆ ಏನಾಯ್ತಪ್ಪ, 0 ಆಯ್ತು. ಯಾವಾಗ್ಲೂ ನೋಡ್ರಿ ಪವರ್ 0 ಇದ್ರೆ ಅದ್ರ ವ್ಯಾಲ್ಯೂ ಏನಾಗುತ್ತೆ, 1 ಆಗುತ್ತೆ. ಇಂಟು 1 ಅಂದ್ರೆ ಆನ್ಸರ್ ಏನ್ ಬರುತ್ತೆ, ಟೋಟಲ್ ಇಡೀ ಇಕ್ವೇಶನ್ ಆನ್ಸರ್ 1 ಬರುತ್ತೆ, ಗೊತ್ತಿರ್ಬೇಕು. ಯಾವುದೇ ಇರಲಿ, ಎರಡರ ಪವರ್ 0, ಎಕ್ಸ್ ಪವರ್ 0, ವೈ ಪವರ್ 0, 5 ಪವರ್ 0 ಇದ್ರೆ ಅದರ ಅರ್ಥ 0 ಆಗಲ್ಲ, ಅದರ ಅರ್ಥ ಏನಾಗುತ್ತೆ, 1 ಬರುತ್ತೆ. ಇದೆಲ್ಲ ಬೇಸಿಕ್ ಕಾನ್ಸೆಪ್ಟ್ಗಳು ಗೊತ್ತಿರ್ಬೇಕು. ಹಾಗಾಗಿ y 0 ಅಂದ್ರೆ 1, x 0 ಅಂದ್ರೆ 1, ಮಧ್ಯದಲ್ಲಿ ಗುಣಾಕಾರ ಇದೆ, ಹಾಗಾಗಿ 1 1. ಸೊ ಆನ್ಸರ್ ಏನ್ ಬರುತ್ತೆ, 1 ಬರುತ್ತೆ. ನೆಕ್ಸ್ಟ್ ನೋಡಿ, ಪೈ ಚಾರ್ಟ್ ಮೇಲೆ, ಸಾರಿ ಇದ್ಯಾವುದು ಗ್ರಾಫ್ ಮೇಲೆ ಲೆಕ್ಕ ಕೇಳಿದ್ದಾರೆ. ಏನ್ ಸರ್, ಕೆಳಗಿನ ನಕ್ಷೆ ವಿವಿಧ ತಿಂಗಳ ಅವಧಿಯಲ್ಲಿ ಕುಟುಂಬದ ವೆಚ್ಚವನ್ನು ತೋರಿಸುತ್ತದೆ. ನಕ್ಷೆಯನ್ನು ಅಧ್ಯಯನ ಮಾಡಿ ಮತ್ತು ಪ್ರಶ್ನೆಗೆ ಉತ್ತರಿಸಿ ಅಂತ ಹೇಳಿದ್ದಾರೆ. ಸೊ ನೋಡಿ ಸ್ಟೂಡೆಂಟ್ಸ್, ಏಪ್ರಿಲ್ ಇಂದ ನೋಡಿ ನೀವು ಚಿತ್ರದಲ್ಲಿ ಕಾಣಬಹುದು. ಸಾರಿ, ಎಲ್ಲಿ ಮಾರ್ಚ್, ನೋಡಿ ಏಪ್ರಿಲ್ ದಿಂದ ನಿಮಗೇನು ಅಕ್ಟೋಬರ್ ವರೆಗೂ ಏನ್ ಕೊಟ್ಟಿದ್ದಾನೆ, ಆ ತಿಂಗಳ ವೆಚ್ಚ ಅಂದ್ರೆ ಪರ್ ಮಂತ್ ಅವ್ರ ಎಕ್ಸ್ಪೆಂಡಿಚರ್ ಇದೆ, ಖರ್ಚಿದೆ ಅಂತ ಕೊಟ್ಟಿದ್ದಾರೆ. ಅದು ಏನು ಗ್ರಾಫ್ ಮುಖಾಂತರ ಕೊಟ್ಟಿದ್ದಾರೆ. ಸೊ ಈ ಗ್ರಾಫ್ ನ ನೋಡ್ಬಿಟ್ಟು ಸೊಲ್ಯೂಷನ್ ಮಾಡ್ಬೇಕು. ಏನ್ ಸರ್ ಕ್ವಶನ್ ಏನು ಇದು ಅಂತ ಗೊತ್ತಾಗ್ತಾ, ನಿಮ್ಗೆ ಏನ್ ಹೇಳುತ್ತೆ ಇದು ಗ್ರಾಫ್. ಅದರಲ್ಲಿ ಏನ್ ಕೊಟ್ಟಿದ್ದಾರೆ, ಯಾವ ತಿಂಗಳಲ್ಲಿ ಎಷ್ಟು ಖರ್ಚಾಗಿದೆ ಅಂತ ಕೊಟ್ಟಿದ್ದಾರೆ. ಓಕೆ ಸರ್, ನೆಕ್ಸ್ಟ್ ನೋಡಿ ಏಪ್ರಿಲ್ ಕ್ವಶನ್ ನೋಡಿ, ಏಪ್ರಿಲ್, ಮೇ, ಜೂನ್, ಆಗಸ್ಟ್, ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳುಗಳ ಒಟ್ಟು ವೆಚ್ಚದ ಅಂದಾಜು ಸರಾಸರಿ ಟೋಟಲ್ ಲೆಕ್ಕ ಎದ್ರ ಮೇಲೆ ಅದ ಸರ್ ಅಂದ್ರೆ ಸರಾಸರಿ ಮೇಲಿದೆ. ಸೊ ಎಂತ ಮೇಲಿದೆ, ಸರಾಸರಿ. ಓಕೆ ಸರ್, ಫಸ್ಟ್ ನೋಡಿ ಏಪ್ರಿಲ್ ಕೆಳಗಡೆ ನೋಡಿ ಸರ್, ಏಪ್ರಿಲ್ ಮೇಲ್ಗಡೆ ನೋಡಿ ಎಷ್ಟಿದೆ ಸರ್, 35. ಹೌದಾ, ಕಾಣ್ತಾ ಇದೆ ನಿಮ್ಗೆ. ಸೊ ಇದೇನಾಗುತ್ತೆ, 35 ಇದೆ ನೋಡಿ. ನಾನು ಏನ್ ತಗೊಂಡೆ, ಏಪ್ರಿಲ್ದು 35. ನೆಕ್ಸ್ಟ್ ಯಾವ ಮಂತ್ ಹೇಳಿದಾನೆ, ಮೇಲಿ ನೋಡಿ, ಮೇಲಿ 40 ಇದೆ. ನೆಕ್ಸ್ಟ್ ಮೇ ಆಗೋಣ, ಜೂನ್ ಕೊಟ್ಟಿದ್ದಾನ, ಜೂನ್ ಅಲ್ಲಿ ಎಷ್ಟಿದೆ, 45 ಇದೆ. ನೆಕ್ಸ್ಟ್ ಜೂನ್ ಆದ ತಕ್ಷಣ ಆಗಸ್ಟ್ ನೋಡಿ, ಜುಲೈ ಕೊಟ್ಟಿಲ್ಲ, ಲಕ್ಷದಲ್ಲಿ ಇರಬೇಕು. ಇದೇ ನಮ್ಗೆ ಗೊತ್ತಿರ್ಬೇಕಾಗಿ, ಇದೇನು ಸಣ್ಣ ಸಣ್ಣ ಏನಂತಾರಲ್ಲ ಪಾಯಿಂಟ್ಸ್ ಗಳು ತಲೆಯಲ್ಲಿ ಇರಬೇಕು. ಸೊ ಅವಸರದಲ್ಲಿ ಎಲ್ಲಾನು ತಗೊಳ್ಳೋದಲ್ಲ. ನೋಡಿ ಅಲ್ಲಿ ಕ್ವಶನ್ ಅಲ್ಲಿ ಏನಿದಾನೆ, ಓನ್ಲಿ ಏಪ್ರಿಲ್, ಮೇ, ಜೂನ್ ತೊಗೊಂಡ, ಜುಲೈ ತಗೋ ಅಂತ ಹೇಳಿಲ್ಲ ಅವನು. ಏನ್ ಕೇಳಿದಾನೆ, ಆಗಸ್ಟ್ ಕೇಳಿದಾನೆ. ಹಾಗಾದ್ರೆ ಆಗಸ್ಟ್ ನೋಡಿ ಸ್ಟೂಡೆಂಟ್ಸ್ ಎಷ್ಟು, 45 ಇದೆ. ಓಕೆ, ಆಗಸ್ಟ್ ಆಗೋಣ. ಸೆಪ್ಟೆಂಬರ್ದು ಇದೆ ಎಷ್ಟು ಸರ್, 45. ಓಕೆ, ನೆಕ್ಸ್ಟ್ ಅಕ್ಟೋಬರ್ದು ಕೂಡ ಕೇಳಿದಾನೆ, ಅಕ್ಟೋಬರ್ದು ಎಷ್ಟಿದೆ, 25 ಇದೆ. ಸೊ ಇದರ ಅರ್ಥ ಏನು ಮಾಡಬೇಕು, ಸರಾಸರಿ ನಿಮ್ಗೆ ಆಲ್ರೆಡಿ ಗೊತ್ತದೆ. ಅವರೇಜ್ ಅಂದ್ರೆ ಏನಪ್ಪ, ಒಟ್ಟು ಮೊತ್ತ ಡಿವೈಡೆಡ್ ಬೈ ಎಷ್ಟು ಸಂಖ್ಯೆ ಅದ ಅಷ್ಟು ಭಾಗಾಕಾರ ಮಾಡುದು. ಇವಾಗ ಕೂಡಿಸಿ 5, 10, 15, 20 ಸರ್ 25. ಓಕೆ, 2, 2, 4, 4, 8, 4, 12, 4, 16, 16, 20. ಸೊ ಎಷ್ಟಾಯ್ತು, 235 ಟೋಟಲ್ ಆಯ್ತು. ಬಟ್ ಎಷ್ಟಿದಾವೆ, 1, 2, 3, 4, 5, 6 ತಿಂಗಳುಗಳದು. ಸೊ ಸಿಂಪಲ್ 235ಕ್ಕೆ 6 ಭಾಗಾಕಾರ ಮಾಡಿ ಸರ್. 6 3 18. ಎಷ್ಟು ಉಳಿತಪ್ಪ, 5 ಉಳಿತು. ಸೊ ನೆಕ್ಸ್ಟ್ 6 9 54. ಅಂದ್ರೆ ನೋಡ್ರಿ ಆಲ್ಮೋಸ್ಟ್ ಆನ್ಸರ್ ಬಂದು ನಮ್ದು ಎಷ್ಟು, 39. ಕ್ಲಿಯರ್ ಆಯ್ತಾ. ಇಷ್ಟೇ ಸಿಂಪಲ್ ಇರೋದು. ಏನು ಗ್ರಾಫ್ ಮುಖಾಂತರ ಏನ್ ಕೇಳಿದಾನೆ ಅದನ್ನ ಸರಾಸರಿ ನೋಡಿ, ಪ್ರತಿ ತಿಂಗಳದು ಕೊಟ್ಟಿದ್ದ. ಅದನ್ನ ಏನ್ ಮಾಡಿದ್ವಿ, ಏಪ್ರಿಲ್ ಇಂದ ಅಕ್ಟೋಬರ್ ತನಕ. ಬಟ್ ಅದರಲ್ಲಿ ಒಂದು ಮಿಸ್ ಇದೆ, ಜುಲೈ. ಇದನ್ನೇ ಲಕ್ಷದಲ್ಲಿ ಇರಬೇಕು. ಅವ್ರನ್ನ ಕೂಡಿಸಿ ಅವರೇಜ್ ಅಂತ ನಿಮ್ಗೆ ಗೊತ್ತಿದೆ, ಒಟ್ಟು ಟೋಟಲ್ ಮೊತ್ತ ಡಿವೈಡೆಡ್ ಬೈ ಸಂಖ್ಯೆ ಇರುತ್ತದೆ. ಹಾಗಾಗಿ ಎಲ್ಲ ಕೂಡಿಸಿದ್ವಿ, ಎಷ್ಟು ತಿಂಗಳು ಡಿವೈಡೆಡ್ ಬೈ 6 ತಿಂಗಳು ಗುಣ ಭಾಗಾಕಾರ ಮಾಡಿದ್ರೆ ಆನ್ಸರ್ ಏನ್ ಬಂತು, 39. ನೆಕ್ಸ್ಟ್ ನೋಡಿ 18ನೇ ಕ್ವಶನ್, ಗುಣೋಕ್ತಿಯನ್ನು ಸರಳೀಕರಿಸಿ. ಸಿಂಪಲ್ ಮತ್ತೆ ಅಂತ ನೋಡಿ, ಬೋರ್ಡ್ ಮಾಸ್. ಇದರಲ್ಲಿ ಗೊತ್ತಿರ್ಬೇಕು ಸ್ಟೂಡೆಂಟ್, ಇದೇನಿದೆಯಪ್ಪ, ಮಿಶ್ರ ಭಿನ್ನರಾಶಿ. ಈ ಭಿನ್ನರಾಶಿನ ನಾರ್ಮಲ್ ತೊಂಬರ್ಬೇಕು. ಫಸ್ಟ್ ಇದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಏನ್ ಸರ್ ಇದನ್ನ ಏನ್ ಮಾಡ್ಬೇಕು, ಫಸ್ಟ್ ಇದೇನಿದೆ ಅಲ್ಲ ಸರ್, ಮಿಶ್ರ ಭಿನ್ನರಾಶಿ ಇದೆ, ಇದನ್ನ ಏನ್ ಮಾಡಿ ಸಾಮಾನ್ಯ ಭಿನ್ನರಾಶಿ ಹೆಂಗ್ ತಗೋಬೇಕು, 2 ಒಂದ್ಲೆ ಗುಣಾಕಾರ ಮಾಡ್ಬೇಕು. ಈ 2 ಏನ್ ಮಾಡ್ಬೇಕು, ಗುಣಾಕಾರ ಬಂದ್ ಉತ್ತರಕ್ಕೆ ಪ್ಲಸ್ ಮಾಡ್ಬೇಕು. ಇದೆಲ್ಲ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರ್ತದೆ. 2 ಒಂದ್ಲೆ 2 ಪ್ಲಸ್ 1 ಅಂದ್ರೆ ಎಷ್ಟು ಬಂತು ಸರ್, 3/2 ಗುಣಾಕಾರ 22 ಪ್ಲಸ್ 10 ಭಾಗಾಕಾರ 5 ಮೈನಸ್ 2 ಇಂಟು 8. ನೆಕ್ಸ್ಟ್ ನೋಡಿ ಎಲ್ಲೆಲ್ಲಿ ಪಾಸಿಬಲ್ ಇದೆ, 2 ಒಂದ್ಲೆ 2 11. ಹೌದಾ, ನೋಡಿ ಎಷ್ಟಾಯ್ತು, 11 3
33 ಪ್ಲಸ್ 10ಕ್ಕೆ 5ರಲ್ಲಿ ಭಾಗಾಕಾರ ಮಾಡ್ರಪ್ಪ ಎಷ್ಟಲೆ 5 2ಲೆ 10 ಸರ್ ಮೈನಸ್ 2 8ಲೆ ಎಷ್ಟಾಗುತ್ತೆ 16 ನೋಡಿ 33ರಲ್ಲಿ 2 ಕೂಡಿಸಿ 35 ಮೈನಸ್ 16 ಅಂದ್ರೆ 35ರಲ್ಲಿ 16 ಹೋದ್ರೆ ಎಷ್ಟಪ್ಪ ಸೊ ಆನ್ಸರ್ ಏನ್ ಬರುತ್ತೆ 19 ಸೊ ರೈಟ್ ಆನ್ಸರ್ ಏನಾಗುತ್ತೆ 19 35ರಲ್ಲಿ 16 ತೆಗೆದ್ರೆ ಎಷ್ಟು ಬರುತ್ತೆ 19 ಕ್ಲಿಯರ್ ಆಯ್ತಾ ಓಕೆ ನೆಕ್ಸ್ಟ್ ನೋಡಿ ಒಂದು ವೇಳೆ ಎರಡು ಸಂಖ್ಯೆಗಳ ಮೊತ್ತವು 25 ಆಗಿದ್ದರೆ ಮತ್ತು ಗುಣಲಬ್ಧವು 136 ಆಗಿದ್ದರೆ ಅವುಗಳ ಘನಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾನೆ ಸಿಂಪಲ್ ನೋಡಿ ಸ್ಟೂಡೆಂಟ್ಸ್ ಯಾವ ತರ ಅಂದ್ರೆ ಎರಡು ಸಂಖ್ಯೆಗಳ ಮೊತ್ತ ಅಂದ್ರೆ ನಾನು ಎ ಪ್ಲಸ್ ಬಿ ಅಂತ ಅನ್ಕೊಂಡ್ರೆ ಎಷ್ಟು 25 ಕೊಟ್ಟಿದ್ದಾನೆ ಅದೇ ಎರಡು ಸಂಖ್ಯೆಗಳ ಗುಣಲಬ್ಧ ಅಂದ್ರೆ ಎ ಇಂಟು ಬಿ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾನೆ 136 ಬಟ್ ನಿಮಗೇನ್ ಕೇಳ್ತಿದ್ದಾನೆ ಅವುಗಳ ಘನಗಳ ಮೊತ್ತವನ್ನು ಅಂದ್ರೆ ಘನಗಳ ಮೊತ್ತ ಅಂದ್ರೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಕೇಳ್ತಾ ಇದ್ದಾನೆ ಸೊ ನಾನು ಅವಾಗ್ಲೇ ಹೇಳಿದೀನಿ ಇಂಥ ಕ್ವಶನ್ಗಳು ಬಂದ್ರೆ ಏನ್ ಗೊತ್ತಿರ್ಬೇಕು ಅಲಿಜಿಬ್ರಾ ಫಾರ್ಮುಲಾಗಳು ಗೊತ್ತಿರ್ಬೇಕು ಸರ್ ಎ ಪ್ಲಸ್ ಬಿ ಹೋಲ್ ಬ್ರಾಕೆಟ್ ಸ್ಕ್ವೇರ್ ಎ ಮೈನಸ್ ಬಿ ಹೋಲ್ ಬ್ರಾಕೆಟ್ ಸ್ಕ್ವೇರ್ ಎ ಕ್ಯೂ ಪ್ಲಸ್ ಬಿ ಕ್ಯೂ ಎ ಪ್ಲಸ್ ಬಿ ಹೋಲ್ ಬ್ರಾಕೆಟ್ ಕ್ಯೂಬ್ ಇವ್ರೆಲ್ಲ ಫಾರ್ಮುಲಾ ಗೊತ್ತಿರ್ಬೇಕು ಬಟ್ ಸರ್ ಇದನ್ನ ಹೆಂಗ್ ಮಾಡ್ಬೇಕು ಇವಾಗ ನೋಡಿ ನಾನು ಇವತ್ತು ಇದಕ್ಕೊಂದು ಟ್ರಿಕ್ ಹೇಳ್ತೀನಿ ಯಾವ ತರ ಮಾಡ್ಬೇಕಾದ್ರೆ ಸೊ ನೋಡಿ ನಮಗಂತೂ ಏನ್ ಕಂಡುಹಿಡಿ ಅಂದಿದ್ದಾನೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಕಂಡುಹಿಡಿ ಅಂದಿದ್ದಾನೆ ಸೊ ನಮಗೆ ಏನಂದೇನೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ನ ಕಂಡುಹಿಡಿ ಅಂದಿದ್ದಾನೆ ಬಟ್ ನೋಡಿ ಯೋಚನೆ ಮಾಡಿ ಎರಡು ಸಂಖ್ಯೆಗಳನ್ನ ಕೂಡಿಸಿದ್ರ 25 ಆಗ್ಬೇಕು ಅವೇ ಎರಡು ಸಂಖ್ಯೆ ಗುಣಾಕಾರ ಮಾಡಿದ್ರೆ ಎಷ್ಟು ಬರ್ಬೇಕು 136 ಬರ್ಬೇಕು ಅಂತ ಎರಡು ಸಂಖ್ಯೆ ಯಾವುದು ಕಂಡು ಹಿಡಿಬೇಕು ಸೊ ನೋಡಿ ಫಾರ್ಮುಲಾ ಹಾಕಿದ್ರು ಬರುತ್ತೆ ಬಟ್ ಹೆವಿ ದೊಡ್ಡದು ಆಗುತ್ತೆ ಎ ಕ್ಯೂ ಪ್ಲಸ್ ಬಿ ಕ್ಯೂ ನಾನು ಚೆಕ್ ಮಾಡಿದೆ ಇದು ಚಿಕ್ಕಾಪಟ್ಟೆ ದೊಡ್ಡದು ಬರುತ್ತೆ ಗುಣಾಕಾರ ಮಾಡಬೇಕು ಈ ಸೈಡ್ ತಂದು ಮೈನಸ್ ಮಾಡಬೇಕು ನಿಮಗೆ ಇದರೆಲ್ಲ ಮಾಡ್ತಾ ಕೂತ್ರೆ ನಿಮ್ಗೆ ಏನ್ ಸರ್ ಇಷ್ಟು ಟಫ್ ಇದೆ ಅಂತ ಅನ್ಕೋತೀರ ಸೊ ಅದಕ್ಕೆ ನಾನು ಇವತ್ತೊಂದು ಟ್ರಿಕ್ ಮಾಡ್ತೀನಿ ಏನಂದ್ರೆ ಯಾವ ತರ ಎರಡು ಸಂಖ್ಯೆನ ಹುಡುಕ್ಬೇಕು ನೋಡಿ ಸರ್ ಎ ಪ್ಲಸ್ ಬಿ ಅಂದ್ರೆ ಎರಡು ಸಂಖ್ಯೆ ಕೂಡಿಸಿದ್ರೆ 25 ಆಗ್ಬೇಕು ಅವೇ ಎರಡು ಸಂಖ್ಯೆ ಗುಣಾಕಾರ ಮಾಡಿದ್ರೆ ಎಷ್ಟಾಗಬೇಕು 136 ಆಗ್ಬೇಕು ಫಸ್ಟ್ ಏನ್ ಮಾಡಿ ಈ 136ರ ಫ್ಯಾಕ್ಟರ್ಸ್ ಗಳನ್ನು ಕಂಡುಹಿಡಿ ಫ್ಯಾಕ್ಟರ್ಸ್ ಅಂದ್ರೆ ಏನ್ ಸರ್ ಇದರ ಗುಣಾಕಾರಗಳು ಹೆಂಗ್ ಸರ್ ಈಗ ನೋಡಿ 136ಗೆ ಏನ್ ಮಾಡ್ತಾವ್ರಿ 2ರಲ್ಲಿ ಭಾಗಾಕಾರ ಮಾಡ್ತಾ ಹೋಗ್ರಿ ಅಂದ್ರೆ ನಿಮ್ಗೆ ಫ್ಯಾಕ್ಟರ್ಸ್ ಗಳು ಸಿಗ್ತಾವ ಹೆಂಗೆ ಸರ್ ನೋಡಿ 2 6ಲೆ 12 2 3ಲೆ 2 8ಲೆ 16 ನೆಕ್ಸ್ಟ್ 2 3ಲೆ 6 2 4ಲೆ ಸರ್ ನೆಕ್ಸ್ಟ್ 2 1ಲೆ 2 7 ನೋಡಿ ಎಷ್ಟು ಸಿಕ್ತು 2 2 2 17 ಇವೇನಪ್ಪ ಇದ್ರ 136ರ ಫ್ಯಾಕ್ಟರ್ಸ್ಗಳು ಬೇಕಿದ್ರೆ ನೋಡಿ 2 2ಲೆ 4 4 2ಲೆ 8 8 ಇಂಟು 17 ನೋಡಿ ಸಿಕ್ಬಿಡ್ತು ಎರಡು ಸಂಖ್ಯೆಗಳು ಅರ್ಥ ಆಗ್ತಾ ಇದನ್ನ ಬೇಕಿದ್ರೆ 8 ಇಂಟು 17 ಗುಣಾಕಾರ ಮಾಡಿ 17 8ಲೆ ಎಷ್ಟಪ್ಪ 136 ಆಮೇಲೆ ಇವೆರಡು ಕೂಡಿಸ್ರಿ 8 17 ಕೂಡಿಸ್ರಿ ಎಷ್ಟಾಗುತ್ತೆ 25 ಓಕೆ ಸರ್ ಸಿಕ್ಬಿಡ್ತಾ ನಿಮ್ಗೆ ಸೊ ಹಾಗಾದ್ರೆ ಎ ಈಸ್ಕ್ವಲ್ ಟು 8 ಬಂತು ಬಿ ಈಸ್ಕ್ವಲ್ ಟು 17 ಬಂತು ಕ್ಲಿಯರಾ ಇದು ಟ್ರಿಕ್ ಅಪ್ಲೈ ಮಾಡಿ ನಿಮಗೆ ಯಾವುದೇ ಫಾರ್ಮುಲಾ ಬ್ಯಾಟ್ ಮಾಡೋ ಅವಶ್ಯಕತೆನೂ ಇಲ್ಲ ಸಿಂಪಲ್ ನಾ ಏನ್ ಮಾಡ್ಬೇಕು ಫ್ಯಾಕ್ಟರ್ಸ್ ಮಾಡಿ ಎ ಬಿ ಸಿಕ್ಬಿಡ್ತು ನೋಡಿ 8 17 8ಲೆ ಎಷ್ಟಪ್ಪ 136 ಸರ್ ಅದೇ 17 8 ಕೂಡಿಸ್ರಿ 25 ಬಂತು ಬಟ್ ನಮಗ್ ಕೇಳಿದಾನೇನು ಅಲ್ಟಿಮೇಟ್ಲಿ ಎರಡು ಸಂಖ್ಯೆಗಳ ಘನ ಅಂದ್ರೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಅದೇ ತರ ಎದು ಘನ ಮಾಡಿ ಬಿ ಇದು ಘನ ಮಾಡಬೇಕು ಆದ್ರೆ ಇದಕ್ಕೇನ್ ಗೊತ್ತಿರ್ಬೇಕು ಸರ್ ಘನಗಳು ಗೊತ್ತಿರಬೇಕು ಕ್ಯೂಬ್ಗಳು ಅದಕ್ಕೆ ಹೇಳ್ತೀನಿ ನಾನು ಮಿನಿಮಮ್ 2ರಿಂದ 25 ತನ ಏನ್ ಗೊತ್ತಿರ್ಬೇಕು ವರ್ಗಗಳು ಘನಗಳು ಗೊತ್ತಿರ್ಬೇಕು ಇಂಥ ಕ್ವಶನ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದ್ರೆ 8ರ ಘನ ಎಷ್ಟಪ್ಪ ಅಂದ್ರೆ ಪಟ್ನೆ ಬರೀಬೇಕು 17ರ ಘನ ಎಷ್ಟಂದ್ರೆ ಗುರ್ಯಾಕು ಗೊತ್ತಿರ್ಬೇಕು ಬಿ ಕ್ಯೂಬ್ ಅಂದ್ರೆ 17ರ ಘನ ಎಷ್ಟಾಗುತ್ತೆ 17ರ ಕ್ಯೂಬ್ ಸೊ ನೋಡಿ ಸರ್ ಬಿ ಕ್ಯೂಬ್ ಸೊ ಬಿ ಕ್ಯೂಬ್ ನೋಡಿ 17ರ ಘನ ಎಷ್ಟಾಗುತ್ತೆ 4913 4913 ಆಗುತ್ತೆ ಅದೇ ತರ ಎ ಘನ ನೋಡಿ ಎ ಕ್ಯೂಬ್ ಈಕ್ವಲ್ ಟು ಏನಾಗುತ್ತೆ ಸರ್ 8ರ ಕ್ಯೂಬ್ ಅಂದ್ರೆ ಏಟಾಗುತ್ತೆ ಸರ್ 512 2 ಕೂಡಿಸಿ 3 2 5 1 1 2 9 5 ಎಷ್ಟಾಗುತ್ತೆ 14 4 1 ಅಂದ್ರೆ ಎಷ್ಟಾಗುತ್ತೆ 5425 ಏನಾಗುತ್ತೆ ರೈಟ್ ಆನ್ಸರ್ ಆಗುತ್ತೆ 5425 ಏನಾಗುತ್ತೆ ರೈಟ್ ಆನ್ಸರ್ ಕ್ಲಿಯರ್ ಆಯ್ತಾ ನೋಡಿ ಸ್ಟೂಡೆಂಟ್ಸ್ ನಾನು ಏನ್ ಮಾಡಿದೆ ಎ ಬಿ ನಾ ಏನ್ ಮಾಡಿದೆ ಫ್ಯಾಕ್ಟರ್ಸ್ ಮಾಡ್ಕೊಂಡೆ ಯಾಕಂದ್ರೆ ಅನುಕೂಲ ಆಗ್ಬೇಕು ಯಾವ ಎರಡು ಸಂಖ್ಯೆ ಅಂತ ಕಂಡಿಡ್ಯಾಕ 8 ಮತ್ತು 17 ಎರಡು ಪದಗಳು ಸಿಕ್ಕು ನೋಡ್ರಿ ಎರಡು ಗುಣಾಕಾರ ಮಾಡಿ 136 ಆಗುತ್ತೆ 2 ಕೂಡಿಸ್ರಿ 25 ಆಗುತ್ತೆ ನೆಕ್ಸ್ಟ್ ನಮಗೆ ಏನ್ ಕೇಳಿದ್ದ ಅವುಗಳ ಘನಗಳ ಮೊತ್ತ ಕೇಳಿದ್ದ ಹಾಗಾಗಿ 8ರ ಘನ ಮತ್ತು 17ರ ಘನ ಮಾಡಿ ಕೂಡಿಸಿದ ಆನ್ಸರ್ ಮತ್ತು 5425 ಅದಕ್ಕೆ ಹೇಳ್ತಾ ಇದನ್ನೆಲ್ಲ ಬೇಸಿಕ್ ಏನ್ ಗೊತ್ತಿರ್ಬೇಕು ಫಸ್ಟ್ ಆಫ್ ಆಲ್ ಸ್ಕ್ವೈರ್ಸ್ ಮಾಡಿ ಅಟ್ಲೀಸ್ಟ್ 2ರಿಂದ 25 ತನ ಸ್ಕ್ವೈರ್ಸ್ ಮಾಡಿ ಆಮೇಲೆ
2ರಿಂದ 25 ತನಕ ಕ್ಯೂಬ್ಸ್ ಕೂಡ ಮಾಡಿ, ಯಾಕಂದ್ರೆ ಈ ತರ ಲೆಕ್ಕದಲ್ಲಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಒಬ್ಬ ಅಪ್ರಾಮಾಣಿಕ ವ್ಯಾಪಾರಿ ತನ್ನ ವಸ್ತುಗಳನ್ನು ಅಸಲು ಬೆಲೆಗೆ ಮಾರಾಟ ಮಾಡೋದಾಗಿ ಹೇಳಿಕೊಳ್ಳುತ್ತಾನೆ, ಆದರೆ ಅವನು 250 ಕೆಜಿಗೆ ದರ ವಿಧಿಸುತ್ತಾನೆ ಮತ್ತು ನೀಡುವಾಗ 200 ಕೆಜಿ ವಸ್ತುವನ್ನು ನೀಡುತ್ತಾನೆ. ಈ ವಹಿವಾಟಿನಲ್ಲಿ ಅವನ ಶೇಕಡಾವಾರು ಲಾಭ ಎಷ್ಟು? ನೋಡಿ ಸ್ಟೂಡೆಂಟ್ಸ್, ಇದು ಪರ್ಸೆಂಟೇಜ್ ಮೇಲೆ ಬರೋಂಥದ್ದು, ಪ್ರತಿಶತ ಮೇಲೆ ಬರೋಂಥ ಬಹಳ ಫೇಮಸ್ ಕ್ವಶನ್ ಇದು. ಏನು ಸರ್ ಇದರಲ್ಲಿ ನೋಡಿ ಯಾವ ತರ ಜಡ್ಜ್ ಮಾಡ್ಬೇಕು? ಇವಾಗ ನೋಡಿ, ನೀವು ಎಷ್ಟೋ ಶಾಪ್ ನಲ್ಲಿ ಹೋಗಿರ್ತೀರಿ, ಅವ್ರ ಏನಂತಾರೆ, ಸರ್ ನನಗೆ ಬಿದ್ದಿದ್ದ ಅಮೌಂಟ್ ಅಲ್ಲಿ ನೀವು ಕೊಡ್ತಾ ಇದ್ದೀನಿ ಅಂತ ಹೇಳ್ತಿದಾರೆ. ಬಟ್ ಆಕ್ಚುಲಿ ಅವ್ರು ಏನ್ ಮಾಡ್ತಿರ್ತಾರೆ, ಏನಂತಾರೆ, ಅಲ್ಲಿ ನೀವು ತೂಕದಲ್ಲಿ ಅವರು ಏನ್ ಮಾಡ್ತಿರ್ತಾರೆ, ಕಡಿಮೆ ಮಾಡಿ ತೂಕದಲ್ಲಿ ಹೊಡಿತಿರ್ತಾರೆ ಅವರು ಅಮೌಂಟ್. ಹೆಂಗೆ ಸರ್ ನೋಡಿ, ಇವಾಗ ಅವ್ನು ಹೇಳ್ತಾನೆ 250 ಕೆಜಿ ಕೊಡ್ತೀನಿ ಅಂತೇಳಿ ಎಷ್ಟು ಕೊಡತ್ತನ್ರಿ? 200 ಕೆಜಿ ಕೊಡತ್ತ. ನೋಡ್ರಿ ಅವ್ನು ಇಲ್ಲೇ ಅಂದ್ರೆ ಕೊಡೋದು ಸರ್ ನಾವು ಎಷ್ಟು ತಂದಿಕ್ ಅಷ್ಟಿಗೆ ಕೊಡತ್ತೇವ್ರಿ, ಮೈ ಮೇಲೆ ಹಾಕೊಂಡತ್ತ ಹೇಳ್ತಾರ. ಬಟ್ ಏನಂತದೆ, 250 ಕೆಜಿ ಅಂದ್ರೆ ಪಾವ್ ಕೆಜಿ, 250 ಕೆಜಿ ಅಂದ್ರೆ ಏನಪ್ಪ, 5 ಕೆಜಿ ಕೊಡ್ಬೇಕ. ಇದು ಎಷ್ಟು ಕೊಡ್ತಾನೆ? 200 ಕೆಜಿ. 200 ಅಂದ್ರೆ ಅಲ್ಲಿ 50 ಕೆಜಿ ಹೊಡೆದ ಅವನು. ಅಂದ್ರೆ ನೋಡಿ ಆ ತರ ಈ ತರ ಲೆಕ್ಕ ಕೊಟ್ಟಾಗ ಆಕ್ಚುಲಿ ನೋಡಿ ಅವನು ಎಷ್ಟು ಕೊಟ್ಟಿನಂತ ಹೇಳಿದಾನೆ, 250 ಕೆಜಿ ಕೊಟ್ಟಿನಂತ ಹೇಳಿದಾನೆ. ಬಟ್ ಎಷ್ಟು ಕೊಟ್ಟ? 200 ಕೆಜಿ ರೂಪಾಯಿ. ಅಂದ್ರೆ ಎಷ್ಟು ಕೆಜಿ ಅವನಿಗೆ ಉಳಿತಪ್ಪ ಸರ್? 50 ಕೆಜಿ ಉಳಿತು. ಹೌದಾ? 50 ಕೆಜಿ ಉಳಿತು. ಬಟ್ ಅವನ್ ಜೇಬಿನಿಂದ ಅಂದ್ರೆ ಅವನ್ ಕಡೆಯಿಂದ ಹೋಗಿರೋದು ಕೆಜಿ ಎಷ್ಟು? ಓನ್ಲಿ 200 ಕೆಜಿ. ಹೌದಾ? ನೋಡಿ ಪ್ರಾಫಿಟ್ ಲಾಸ್ ಹೆಂಗ್ ಕಂಡು ಹಿಡಿತೀರ? ಸೊ ಹೇಳೋದು ಎಷ್ಟು ಹೇಳಿದಾನೆ? 250 ಕೆಜಿ ಕೊಡ್ತೀನಿ ಅಂತ ಹೇಳಿದಾನೆ. ಬಟ್ ಕೊಟ್ಟಿರೋದು ಎಷ್ಟು? ಓನ್ಲಿ 200. ಅಂದ್ರೆ ಎಷ್ಟು ಡಿಫ್ರೆನ್ಸ್ ಆಯ್ತಪ್ಪ? 50 ಕೆಜಿ. ಬಟ್ ಅವನಿಂದ ಹೋಗಿರೋದು ಎಷ್ಟು? ಓನ್ಲಿ 200 ಕೆಜಿ. ಹಾಗಾದ್ರೆ ಗುಣಾಕಾರ ಪರ್ಸೆಂಟೇಜ್ ಕಂಡಿಡಕ್ 100 ಮಾಡ್ರಿ. ಸೊ 2 ಒಂದ್ಲೆ 225 ಅಂದ್ರೆ ಎಷ್ಟಾಗತ್ತ? 25% ಏನಾಗುತ್ತೆ, ಆ ಶಾಪಿನವನಿಗೆ ಲಾಭದಲ್ಲಿರ್ತಾನೆ. ಅಂದ್ರೆ ಎಷ್ಟು? 25%. ಅವ್ನು ಲುಕ್ಸಾನಲ್ಲಿ ಇರಲ್ಲ. ಹೇಳೋದಷ್ಟು ಹೇಳ್ತಾರೆ, ಸರ್ ತಂದ ಬೆಲೆಗೆ ಮಾರಾಟ ಮಾಡ್ತಿದೀನಿ ಅಂತ. ಬಟ್ ಆಕ್ಚುಲಿ ಏನ್ ಮಾಡಿದಾರೆ, ನಮ್ ಸೈಡ್ನಲ್ಲಿ ಕಾಟಾದಲ್ಲಿ ಹೊಡೆದ ಅಂತ ಹೇಳ್ತಾರೆ. ಅಂದ್ರೇನು, ಕೆಜಿನ 200 ಕೆಜಿ ಕೊಟ್ಟು 250 ಕೆಜಿ ಕೊಟ್ಟಿನ ಅಂತ ಹೇಳ್ದ. ಬಟ್ ಇಲ್ಲ 50 ಕೆಜಿ ಹೊಡೆದ ಅಂದ್ರೆ ಅವ್ನಿಗೆ ಎಷ್ಟಾಯ್ತು? 25% ಲಾಭ ಆಯ್ತು. ನೆಕ್ಸ್ಟ್ ನೋಡಿ, 8 ಬಾಹುಗಳಿರುವ ಬಹುಭುಜಾಕೃತಿಯ ಆಂತರಿಕ ಕೋನಗಳು. ನೋಡಿ 8 ಬಾಹುಗಳು ನಿಮ್ಗೆ ಗೊತ್ತಿರ್ಬೇಕು. 8 ಬಾಹುಗಳಿದ್ದರೆ ನೋಡಿ, ಇದನ್ನು ಕ್ವಶನ್ ಎಷ್ಟೋ ಸರ ಕೇಳಿದಾನೆ. 8 ಬಾಹುಗಳಿದ್ರೆ ಆಕೃತಿ ಏನಂತ ಕರೀತಾರ? ಆಕ್ಟಾಗೋನ್. ಅದೇ ತರ 6 ಬಾಹುಗಳಿದ್ದರೆ ಏನಂತ ಕರೀತಾರೆ? ಹೆಕ್ಸಾಗೋನ್. ಅದೇ ತರ 5 ಬಾಹುಗಳಿದ್ದರೆ ಆ ಆಕೃತಿ ಏನಂತಾರೆ? ಪೆಂಟಾಗೋನ್. ಅದೇ ತರ 4 ಬಾಹುಗಳಿದ್ರೆ ಆಲ್ಮೋಸ್ಟ್ ಗೊತ್ತಿರುತ್ತೆ. 4 ಬಾಹು ಎದಕ್ಕಿರ್ತವೆ? ಸ್ಕ್ವಯರ್ ಅಥವಾ ಆಯತ. ಅದೇ ತರ 3 ಬಾಹು ಎದಕ್ಕಿರ್ತವೆ ಸರ್? ತ್ರಿಭುಜ ಇರ್ತದೆ. ಸೊ ಇವೆಲ್ಲ ಬೇಸಿಕ್ ಗೊತ್ತಿರ್ಬೇಕು. ಬಟ್ ನಮಗೆ ಈ ಕ್ವಶನ್ ಅಲ್ಲಿ ಕೇಳಿದಾನೆ 8 ಬಾಹುಗಳು ಅಂದ್ರೆ 8 ಬಾಹುಗಳು ಇರೋಂತ ಒಂದು ಆಕೃತಿ ಇದೆ. ಅದರೊಳಗೆ ಇಂಟರ್ನಲ್ ಆಂಗಲ್ಸ್ ನೋಡಿ ಸ್ಟೂಡೆಂಟ್ಸ್, ಯಾವಾಗ್ಲೂ ಗೊತ್ತಿರ್ಬೇಕು. ಇಂಟರ್ನಲ್ ಆಂಗಲ್ಸ್ ಗಳ ಬಗ್ಗೆ ಮಾಹಿತಿ ಗೊತ್ತಿರ್ಬೇಕು. ಹೆಂಗೆ ಸರ್ ನೋಡಿ, ಇವಾಗ ತ್ರಿಭುಜ ಕೊಟ್ಟನಂದ್ರ ಇದ್ರ ಇಂಟರ್ನಲ್ ಆಂಗಲ್ ಎಷ್ಟ್ರಿ ಅಂತ ಹೇಳಿದ್ರೆ ಏನ್ ಹೇಳ್ತೀರಿ ಸರ್? 180 ಡಿಗ್ರಿ. ಅದೇ ತರ ಸ್ಕ್ವೇರ್ ಚೌಕ ಅಥವಾ ಆಯತದ ಕೊಟ್ರೆ ಸರ್ ಇದ್ರ ಇಂಟರ್ನಲ್ ಆಂಗಲ್ ಅಂದ್ರೆ ಎಷ್ಟ್ರಿ? 360 ಡಿಗ್ರಿ ಎತ್ತಿರಿ. ಸರ್ 8, 9, 7 ಹೆಂಗ್ ಕಂಡು ಹಿಡಿದ್ರಿ? ಹೌದಾ? ಸೊ ಇದಕ್ಕೊಂದು ಸಿಂಪಲ್ ಫಾರ್ಮುಲಾ ಇದೆ ನೋಡಿ. ಇದೇ 180 ಡಿಗ್ರಿ ಹೆಂಗ್ ಬಂತ ಅಂತ ಹೇಳ್ತೀನಿ. ಹೆಂಗೆ ಸರ್? ಇಂಟರ್ನಲ್ ಆಂಗಲ್, ಆಂತರಿಕ ಕೋನ ಅಂದ್ರೆ ಏನ್ರಿ? ಇವ್ರ ಒಳಗಿನ ಕೋನ, ಇದ್ರ ಇಕ್ರ ಕೋನಗಳು. ಹೆಂಗೆ ಸರ್? ಇದಕ್ಕೊಂದು ಸಿಂಪಲ್ ಫಾರ್ಮುಲಾ ಇದೆ. n-2 ಇಂಟು 180 ಡಿಗ್ರಿ. ಎನ್ ಅಂದ್ರೆ ಏನಿದ್ರಲ್ಲಿ? ಬಾಹು. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಈಗ ಸರಿ 180 ಡಿಗ್ರಿ ತ್ರಿಭುಜದ ಹೆಂಗ್ ಬತ್ರಿ ಕೇಳತ್ರಿಲ್ಲ? ಹೆಂಗ್ ಬಂತು 180 ಡಿಗ್ರಿ ಅಂದ್ರೆ ಈ ಫಾರ್ಮುಲಾದಿಂದ ಬರುತ್ತೆ. ಹೆಂಗೆ ಅಂದ್ರೆ ಎನ್ ಅಂದ್ರೆ ಏನಪ್ಪ? ಬಾಹು. ಇದ್ರಲ್ಲಿ ಎಷ್ಟು ಬಾಹು ಅದಾವಪ್ಪ? ಸೊ ಎನ್ ಅಂದ್ರೆ ಸರ್ 3-2 ಹಾಕಿ ಗುಣಾಕಾರ 180 ಡಿಗ್ರಿ ಅಂದ್ರೆ 3-2 1 ಇಂಟು 180 ಡಿಗ್ರಿ ಅಂದ್ರೆ ಎಷ್ಟಾಯ್ತಪ್ಪ? 180 ಡಿಗ್ರಿ. ಇದು ಯಾವುದು? ತ್ರಿಭುಜದ ಆಂತರಿಕ ಕೋನಗಳ ಮೊತ್ತ. ಓಕೆ ಸರ್, ನೆಕ್ಸ್ಟ್ ನನಗೆ ಏನ್ ಬೇಕು? ಆಯತದ ಬೇಕು. ಆಯತದ ಅಂದ್ರೆ ಫಾರ್ಮುಲಾ ಹಾಕಿ ಸರ್ n-2 ಇಂಟು 180 ಡಿಗ್ರಿ. ಎನ್ ಅಂದ್ರೆ ಏನಪ್ಪ? ಬಾಹುಗಳು ಎಷ್ಟದಪ್ಪ? 1, 2, 3, 4 ಅಂದ್ರೆ 4 - 2 ಅಂದ್ರೆ ಎಷ್ಟಾಯ್ತು? 180 ಡಿಗ್ರಿ. ಅದೇ ತರ ಅಂದ್ರೆ 2 ಇಂಟು 180 ಅಂದ್ರೆ ಎಷ್ಟಾಗುತ್ತೆ? 360 ಡಿಗ್ರಿ. ಅಂದ್ರೆ 4 ಬಾಹುಗಳಿದ್ರೆ 360. ಈ ತರ ಏನು? ಈ ಫಾರ್ಮುಲಾ ಮುಖಾಂತರ ಆಂತರಿಕ ಕೋನಗಳ ಬಗ್ಗೆ ಗೊತ್ತು ಮಾಡ್ಕೊತೇವೆ. ಓಕೆ ಸರ್, ಇದನ್ನೆಲ್ಲ ಯಾಕೆ ಹೇಳಿದೆ ಅಂದ್ರೆ ನಮ್ ಬೇಸಿಕ್ ಹೇಳಿದೆ. ಈಗ ನಮಗೆ ಹೇಳ್ಬಿಡ್ತಾರೆ ಡೈರೆಕ್ಟ್ ಆಗಿ ತ್ರಿಭುಜಗಳ ಆಂತರಿಕ ಕೋನಗಳು ಮೊತ್ತ 180 ಡಿಗ್ರಿ, ಆಯತದ 360 ಡಿಗ್ರಿ ಹೆಂಗ್ ಬಂತು ಅಂದ್ರೆ ಉತ್ತರ ಈ ಫಾರ್ಮುಲಾ. ಕ್ಲಿಯರ್ ಆಯ್ತಾ? ಸೊ ಬಟ್ ನಾನು ಇವಾಗ ಯಾಕೆ 8 ಬಾಹುಗಳು ಆಂತರಿಕ ಕೋನಗಳು ಕಂಡು ಹಿಡಿಬೇಕು. ಹೆಂಗೆ ಸರ್? ಸೇಮ್ ಫಾರ್ಮುಲಾ ಹಾಕಿ
ಆನ್ಸರ್ ಬರುತ್ತೆ. ನೋಡಿ ಇವಾಗ ನಾನು ಮಾಡ್ತೀನಿ. ನಾನು ಫಾರ್ಮುಲಾ ಏನ್ ಹೇಳಿದೆ, ಫಸ್ಟ್ ನಮಗೆ ಏನ್ ಗೊತ್ತಿರ್ಬೇಕು, ಆ 8 ಬಹುಭುಜ ಕೃತಿಯ ಆಂತರಿಕ ಕೋನ ಗೊತ್ತಾಗ್ಬೇಕ್ರಿ ಫಸ್ಟ್, ಆಮೇಲೆ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಓಕೆ, ಅಂದ್ರೆ ನೋಡಿ n = 8 ಬಂದ್ರೆ ಎಷ್ಟಾಗತ್ತಪ್ಪ, 8 ಆಯ್ತು. ಯಾಕೆ 8 ಬಾಹುಗಳ ತಾವನೇ ಕೊಟ್ಟನು. ಸೊ ಫಾರ್ಮುಲಾ ಏನದೆ, n - 2 × 180 ಡಿಗ್ರಿ. ಅಂದ್ರೆ n ಅಂದ್ರೆ ಎಷ್ಟಾಗತ್ತಪ್ಪ, 8 - 2 × 180 ಡಿಗ್ರಿ ಅಂದ್ರೆ 6 × 180 ಡಿಗ್ರಿ. ಹೌದಾ? ಹಂಗಂದ್ರೆ 180 ಡಿಗ್ರಿಗೆ 6 ಗುಣಾಕಾರ ಮಾಡಿ, 600 6 8 48 6 1 6 4 ಅಂದ್ರೆ 1080 ಡಿಗ್ರಿ ಏನಿರ್ತದೆ, ಇದು 8 ಬಾಹುಗಳಿರುವ ಬಹುಭುಜಾಕೃತಿಯ ಆಂತರಿಕ ಕೋನಗಳ ಮೊತ್ತ 1080 ಡಿಗ್ರಿ. ಹೆಂಗೆ ಕಂಡು ಹಿಡ್ದೇವು ಅಂದ್ರೆ ಈ ಫಾರ್ಮುಲಾ ಮುಖಾಂತರ ಕಂಡು ಹಿಡಿದ್ವಿ. ಗೊತ್ತಾಯ್ತಾ? ಓಕೆ ಸರ್. ನೆಕ್ಸ್ಟ್ ನಮಗೇನು ಗೊತ್ತಾಯ್ತು, 1080 ಡಿಗ್ರಿ ಅನ್ನೋದು ಗೊತ್ತಾಯ್ತು. ಎಲ್ಲರೂ ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಈಗ ಆಕ್ಚುಲಿ ಬರ್ರಿ ಯಾವ್ದು ಸರ್ ಲೆಕ್ಕ. ಸೊ ಬಾಹುಗಳು ಕೊಟ್ಟು ಬಿಟ್ಟಾನ. ಏನ್ ಸರ್, 1:3 ನೋಡಿ, 1:3, 4, 6, 11, 13, 15 ಒಟ್ಟು 8 ಅದಾವು. ಓಕೆ, ಸೊ 8 ಬಾಹುಗಳ ಅನುಪಾತ ಕೊಟ್ಟ. ನೀವು ಏನ್ ಮಾಡ್ರಿ, 8 ಬಾಹುಗಳನ್ನು ಕೂಡಿಸ್ರಿ. ಸೊ ನೋಡಿ 1 3 4 ಎಲ್ಲಾನು ಕೂಡಿಸ್ರಿ. ನಾನು ಆಲ್ಮೋಸ್ಟ್ ಕೂಡಿಸಿದೀನಿ. ಎಷ್ಟು ಬರುತ್ತೆ ಸರ್, 60 ಡಿಗ್ರಿ ಬರುತ್ತೆ. ಕೂಡಿಸಿದ್ರೆ ಅಂದ್ರೆ 60 ಡಿಗ್ರಿ ಅಲ್ಲ, 60 ಅನುಪಾತ. ನಾನೇನ್ ಮಾಡಿದೆ, ಎಲ್ಲ ಅನುಪಾತಗಳನ್ನು ಕೂಡಿಸಿದೆ. ಯಾಕೆ, 60 ಬರುತ್ತೆ. ಸೊ ಇಂಟರ್ನಲ್ ಆಂಗಲ್ ಇನ್ನೇಗರ್ ಕಂಡು ಹಿಡಿದ್ರೆ ಎಷ್ಟು ಬರುತ್ತೆ ಸರ್, 1080 ಡಿಗ್ರಿ. ಯಾಕೆ, 8 ಬಾಹುಗಳಿರುವ ಆಂತರಿಕ ಕೋನಗಳ ಮೊತ್ತ ಎಷ್ಟಾಗುತ್ತೆ, 1080 ಡಿಗ್ರಿ. ಹೆಂಗ್ ಕಂಡು ಹಿಡಿದೇವೆ ಅಂದ್ರೆ n - 2 ಹೋಲ್ ಬ್ರಾಕೆಟ್ × 180 ಡಿಗ್ರಿ ಫಾರ್ಮುಲಾ ಮುಖಾಂತರ. ಹಂಗಂದ್ರೆ ಒಂದು ಅನುಪಾತ ಬರೋಬರಿ 1080 / 60 ಮಾಡಿ. 0 0 ಸರ್, 6 1 6 6 ಎಷ್ಟಲೇ ಬರುತ್ತೆ, 6 8 48. ಸೊ ಆನ್ಸರ್ ಏನ್ ಬಂತಪ್ಪ, 18 ಡಿಗ್ರಿ. ಒಂದು ಅನುಪಾತ ಬರೋಬರಿ 18 ಡಿಗ್ರಿ ಬಂತು. ಹಂಗಂದ್ರೆ ನಿಮ್ಗೆ ಯಾರು ಕೇಳಿದನಪ್ಪ, ಹಾಗಾದರೆ ಅತ್ಯಂತ ದೊಡ್ಡ ಆಂತರಿಕ ಕೋನದ ಅಳತೆಯನ್ನು ಕಂಡುಹಿಡಿ. ಅತ್ಯಂತ ದೊಡ್ಡ ಆಂತರಿಕ ಕೋನ ಅನುಪಾತ ಯಾವ್ದಾದ್ರಿ ಸರ್, 15 ಇದೆ. ಅಂದ್ರೆ 15 ಗುಣಾಕಾರ 18 ಮಾಡಿ, ಆನ್ಸರ್ ಬಂದ್ಬಿಡ್ತು ಸರ್. 15 8 120. ಅದೇ ತರ 15 15 15ರಲ್ಲಿ 12 ಕೂಡಿಸಿ ಎಷ್ಟಾಗುತ್ತೆ, 27. ಅಂದ್ರೆ ಎಷ್ಟು ಬರುತ್ತಪ್ಪ, 270 ಡಿಗ್ರಿ ಏನಾಗುತ್ತೆ ರೈಟ್ ಆನ್ಸರ್. 270 ಡಿಗ್ರಿ ರೈಟ್ ಆನ್ಸರ್. ನೋಡಿ ಸ್ಟೂಡೆಂಟ್ಸ್, ಇದು ತುಂಬಾ ಎಕ್ಸ್ಪ್ಲನೇಷನ್ ಮಾಡಿದೀನಿ. ತ್ರಿಭುಜಗಳ ಆಂತರಿಕ ಕೋನ, ಸ್ಕ್ವೇರ್ದು, ಆಯತದು, ಪೆಂಟಾಗೋನ್ ಬಂದ್ರೆ 5 ತಗೋರಿ. ಈ ತರ ಫಸ್ಟ್ ಏನ್ ಮಾಡ್ಬೇಕು, ಆಂತರಿಕ ಕೋನಗಳು ಯಾವುದು n - 2 ಆ ಫಾರ್ಮುಲಾ ಹಾಕೊಂಡು ಏನ್ ಮಾಡ್ಬೇಕು, ಫಸ್ಟ್ ಆಂತರಿಕ ಕೋನಗಳ ಮೊತ್ತ ಕಂಡಿಡ್ರಿ, ಅದರ ರಿಲೇಟೆಡ್ ಏನ್ ಮಾಡ್ರಿ ನೆಕ್ಸ್ಟ್ ನೋಡಿ, ಒಂದು ಸಂಖ್ಯೆಯ ಮೊತ್ತ ಮತ್ತು ಅದರ ಹೃತ್ಕ್ರಮವು 7 ಆಗಿದ್ದರೆ ಕೆಳಗಿನ ಯಾವ ಆಯ್ಕೆಗಳು ಅಂತ ಸಂಖ್ಯೆ ಆಗಿರಬಹುದು. ಇದು ನೋಡಿ ಯಾವ ತರ ಇದೆ. ಓಕೆ, ನೆಕ್ಸ್ಟ್ ನೋಡಿ ಯಾವ ತರ ಮಾಡ್ಬೇಕು ಸರ್. ಒಂದು ಸಂಖ್ಯೆ ಇದೆ, ಇದು ನೋಡಿ ಇದು ಈ ಶಿಫ್ಟ್ ಅಲ್ಲಿ ನೋಡಿ ಕ್ವಶನ್ಸ್ ತುಂಬಾ ಡಿಫ್ರೆಂಟ್ ಕ್ವಶನ್ ಇದೆ ಮತ್ತು ಫುಲ್ ಬೇಸಿಕ್ SLC ಲೆವೆಲ್ ಕ್ವಶನ್ಸ್ ಇದಾವೆ. ಒಂದ್ ಲೆವೆಲ್ಗೆ ಟಫ್ ಇದೆ ಕ್ವಶನ್ ಪೇಪರ್. ಓಕೆ, ಹೆಂಗ ಸರ್, ಒಂದು ಸಂಖ್ಯೆ ನಾನೇನ್ ಅನ್ಕೋತೀನಿ, ಎಕ್ಸ್ ಅಂತ ಅನ್ಕೋತೀನಿ, ಮತ್ತು ಅದರ ಹೃತ್ಕ್ರಮ ಅಂದ್ರೆ ಅದ್ರ ಉಲ್ಟಾ +1/x. ಅರ್ಥ ಆಗ್ತಾ ಇದಾರ? ಈ ತರ ಬರ್ಕೋಬೇಕು. ಏನ್ ಸರ್, ಎಕ್ಸ್ ಅಂದ್ರೆ ಒಂದು ಸಂಖ್ಯೆ ಮತ್ತು ಅದರ ಹೃತ್ಕ್ರಮ ಅಂದ್ರೆ ಏನ್ರಿ, ಅದ್ರ ಉಲ್ಟಾ 1/x ಗೆ ಎದಕ್ ಸಮ ಅಂದ್ರೆ 7ಕ್ಕೆ ಸಮ ಅಂತಿದ್ದಾನೆ. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್, ಇದನ್ನ ಸಿಂಪ್ಲಿಫೈ ಮಾಡಿ. ಕೆಳಗಡೆ ಏನಿಲ್ಲ ಅಂದ್ರೆ 1 ಇರುತ್ತೆ ನೋಡಿ, ಓರೆ ಗುಣಾಕಾರ ಮಾಡಿ. x² + 1 = 7 ಆಯ್ತು. ಹೌದಾ, x² + 1 = 7 ಆಯ್ತು. ಡಿವೈಡೆಡ್ ಬೈ ಸರ್ x ಆಯ್ತು. ಓಕೆ, ಈ x ನ ಆ ಸೈಡ್ ತಗೊಳ್ಳಿ, ಅಂದ್ರೆ x² + 1 = 7x ಬಂತು. ನಾ ಏನ್ ಮಾಡ್ತೀನಿ, ಈ 7x ನ ಈ ಸೈಡ್ ತಗೋರಿ. ಸೊ ಏನಾಗುತ್ತೆ ಸರ್, ಮೈನಸ್ ಆಗುತ್ತೆ. ಬಂದ್ರೆ x² - 7x + 1 = 0. ಏನ್ ಬಂತ್ರಿ, ಕ್ವಾಡ್ರಾಟಿಕ್ ಇಕ್ವೇಶನ್ ಬಂತು. ಇದನ್ನೇ ಕೇಳ್ತಿರೋದು ನಾವು. ಓಕೆ, ಫಸ್ಟ್ ಏನ್ ಮಾಡ್ಕೊಂಡು ಬರೋದ್ ಕಲ್ತ್ರ, ಬರೆಯೋದು ಹೆಂಗೆ ಸರ್, ಒಂದು ಸಂಖ್ಯೆ ಮತ್ತು ಅದರ ಹೃತ್ಕ್ರಮ ಅಂದ್ರೆ x + 1/x = 7 ಮಾಡಿದೆ. ನೋಡಿ ಏನ್ ಮಾಡಿದೆ, ನೆಕ್ಸ್ಟ್ 2 ಭಿನ್ನರಾಶಿಗಳನ್ನು ಕೂಡಿಸೋದು, ಓರೆ ಗುಣಾಕಾರ ಮಾಡಿದೆ. x² + 1 ಡಿವೈಡೆಡ್ ಬೈ x = 7 ಆಯ್ತು. x ನ ಆ ಸೈಡ್ ಕಳಿಸಿದೆ 7x. ಸೊ ಇವಾಗ ನಮಗೆ ಏನ್ ಬಂತು, x² - 7x + 1 = 0 ಬಂತು. ಸೊ ನೋಡಿ, ಇದನ್ನ ನೆನ್ಪಡ್ಲಿ ಇಟ್ಕೊಳ್ಳಿ. ನಾನಿವಾಗ ಇದನ್ನ ಕ್ಲಿಯರ್ ಮಾಡ್ತೀನಿ. ಸೊ ನೋಡಿ ಏನ್ ಬಂತು, x²
ಮೈನಸ್ 7x ಪ್ಲಸ್ 1 ಈಕ್ವಲ್ ಟು 0 ಇದೆ. ಓಕೆ, ಹಾಗಾದ್ರೆ ಸರ್ ಈಗ ಆಪ್ಷನ್ಗಳು ಕೆಳಗಡೆ ಏನಿದಾವೆ, ಇದ್ರ ಮೀನಿಂಗ್ ಏನಂದ್ರೆ ಇದು ಯಾವ ಫಾರ್ಮಲ್ ಇದೆಯಪ್ಪ ಅಂದ್ರೆ ಸರ್ ax² ಪ್ಲಸ್ bx+c ಇದಕ್ಕೇನಂತಾರೆ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತಾರೆ. ಅಂದ್ರೆ ಇದರ ಅರ್ಥ ಏನು, ಎರಡು ಸಂಖ್ಯೆಗಳನ್ನ ಗುಣಾಕಾರ ಮಾಡಿದ್ರೆ 1 ಬರಬೇಕು, ಕೂಡಿಸಿದ್ರೆ 7 ಬರಬೇಕು, ಈ ತರ. ಬಟ್ ಇದು ಏನ್ ಮಾಡ್ಬೇಕು, ಬರಕ್ ಸಾಧ್ಯನೇ ಇಲ್ಲ. ಇಂಥವಕ್ಕೆ ಏನಂತಾರ ಶ್ರೀಧರನ ಫಾರ್ಮುಲಾ ಅಂತ ಗೊತ್ತಿರ್ಬೇಕು ನಿಮಗೆ. ಎಷ್ಟೋ ಜನಕ್ಕೆ ಗೊತ್ತದೋ ಇಲ್ಲೋ. ಸೊ ಶ್ರೀಧರನ ಫಾರ್ಮುಲಾ ಹೆಂಗೆ ಸರ್ ಅಂದ್ರೆ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಹೋಲ್ ಬ್ರಾಕೆಟ್ಸ್ ಏನಂತಾರೆ ಇದು ವರ್ಗದಲ್ಲಿ b² ಮೈನಸ್ 4ac ಡಿವೈಡೆಡ್ ಬೈ 2a ಈ ಫಾರ್ಮುಲಾದಲ್ಲಿ ಪುಟ್ ಮಾಡ್ಬೇಕಾಗುತ್ತೆ. ಇವೆಲ್ಲ ಬೇಸಿಕ್ ಗೊತ್ತಿರ್ಬೋದು ಸರ್. ಇದ್ರಲ್ಲಿ ನೋಡಿ ax², a ಅಂದ್ರೆ ಏನಿದೆ ಸರ್ 1, bx ಅಂದ್ರೆ ಏನಪ್ಪ, b ಅಂದ್ರೆ -7, ಸೊ c ಅಂದ್ರೆ ಏನಾಗುತ್ತೆ 1 ಆಗುತ್ತೆ. ಇದನ್ನ ಈ ಫಾರ್ಮುಲಾದಲ್ಲಿ ಪುಟ್ ಮಾಡಿ. ಸೊ ಮೈನಸ್ ಬಿ ಆಲ್ರೆಡಿ ಬಿನು ಮೈನಸ್ ಇದೆ, ಮೈನಸ್ ಮೈನಸ್ ಇಂಟು ಏನಾಗುತ್ತೆ ಸರ್ 7 ಆಗುತ್ತೆ. ಸೊ ಪ್ಲಸ್ ಮೈನಸ್ b² ಅಂದ್ರೆ ಏನಾಗುತ್ತೆ 7 49 ಮೈನಸ್ 4ac 4ac 4 1 4 4 1 ಅಂದ್ರೆ ಎಷ್ಟಾಯ್ತು 4 ಡಿವೈಡೆಡ್ ಬೈ 2a ಅಂದ್ರೆ 2 ಆಯ್ತು. ನೆಕ್ಸ್ಟ್ ಏನ್ ಬಂತು ಸರ್ 7 ಪ್ಲಸ್ ಮೈನಸ್ 7 ನೋಡಿ 7 ಪ್ಲಸ್ ಆರ್ ಮೈನಸ್ √45 ಡಿವೈಡೆಡ್ ಬೈ 2 ಬಂತು. ಸರ್ ಆಪ್ಷನ್ ಅಲ್ಲಿ ಇಲ್ಲ ಅಲ್ಲ ಅಂತ ಕೇಳ್ಬೋದು. ಏನಂದ್ರೆ ಸರ್ ಇದ್ರ ಮೀನಿಂಗ್, ಸೊ ಮತ್ತೇನ್ ಮಾಡ್ಬೇಕು, ವರ್ಗಮೂಲನ ತೆಗಿಬೇಕಾಗತ್ತೆ. ಹೆಂಗೆ, ಸೊ ನೋಡಿ ಇವಾಗ ಹೆಂಗ್ ಬರ್ಕೋಬೇಕಂದ್ರೆ 7 ಪ್ಲಸ್ ಆರ್ ಮೈನಸ್ √45 ನ ಹೆಂಗ್ ಬರ್ಕೋತಾನಂದ್ರೆ ಅವನು 9 45 ಡಿವೈಡೆಡ್ ಬೈ 2. ಈ 9ರಿಂದ ಹೊರಗಡೆ ಬಂದ್ರೆ ಏನಾಗುತ್ತೆ, ಸೊ 9ರಿಂದ ಹೊರಗಡೆ ಬಂದ್ರೆ ಸೊ 7 ಪ್ಲಸ್ ಆರ್ ಮೈನಸ್ 9 ವರ್ಗಮೂಲ ಏನಾಗುತ್ತೆ ಸರ್ 3 ಆಗುತ್ತೆ. ಒಳಗಡೆ ರೂಟ್ ಅಲ್ಲಿ ಏನ್ ಉಳಿತೆ 5 ಉಳಿತೆ ಡಿವೈಡೆಡ್ ಬೈ 2. ಸೊ ಆನ್ಸರ್ ಏನ್ ಬರುತ್ತೆ, ಸೊ 7 ಪ್ಲಸ್ ಆರ್ ಮೈನಸ್ 3 ಬೈ ಏನಾಗುತ್ತೆ ಆನ್ಸರ್ 1 ಆನ್ಸರ್ ಕರೆಕ್ಟ್ ಆಗುತ್ತೆ. ಸೊ ಇದು ಗೊತ್ತಿರ್ಬೇಕು. ಇದು ಏನಪ್ಪಾ ಶ್ರೀಧರ್ನ ಫಾರ್ಮುಲಾ. ಸೊ ನಾ ಆಲ್ಮೋಸ್ಟ್ ನಿಮಗೆ ಹೇಳಕ್ಕೆ ಟ್ರೈ ಮಾಡಿದೀನಿ. ಐ ಹೋಪ್ ನಿಮ್ಗೆ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಇದು ಎದ್ರ ಮೇಲೆ ಅಂದ್ರೆ ಶ್ರೀಧರ್ನ ಫಾರ್ಮುಲಾ ಅಂತ ಬರುತ್ತೆ. ನೆಕ್ಸ್ಟ್ ನೋಡಿ, ಒಂದು ಕ್ಯಾಪ್ಸೂಲ್ 3.5 mm ವ್ಯಾಸದ ಗೋಳದ ಆಕಾರದಲ್ಲಿದೆ. ಕ್ಯಾಪ್ಸೂಲ್ ಅನ್ನು ತುಂಬಲು ಅಗತ್ಯವಿರುವ ಔಷಧಿಯ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂತ. ಸೊ ಕ್ಯಾಪ್ಸೂಲ್ ಅಂದ್ರೆ ಏನಪ್ಪಾ, ಫಸ್ಟ್ ಆಫ್ ಆಲ್ ಏನು, ಒಂದು ಕ್ಯಾಪ್ಸೂಲ್ 3.5 ಮೀಟರ್ ವ್ಯಾಸದ ಗೋಳ ಅಂದ್ರೆ ಗೊತ್ತಿರ್ಬೇಕು ನಿಮಗೆ. ಯಾವಾಗ ನಾನು ಹೇಳಿದೀನಿ ಗೋಳ ಅಂದ್ರೆ ಏನಪ್ಪಾ, ಏನು ಗ್ಲೋಬ್, ಚೆಂಡು, ಅದಕ್ಕೆ ಆ ಟೈಪ್ ಇರುತ್ತೆ. ಅಂದ್ರೆ ಇವಾಗ ಮಾತ್ರೆ ಅಂದ್ರೆ ಏನು, ಗುಳಿಗೆ ಅಂತ ಹೇಳ್ತಿರಲ್ಲ ನಮ್ಮ ಭಾಷೆಯಲ್ಲಿ, ಏನಿರುತ್ತೆ ರೌಂಡ್ ಗೋಳಾಕಾರದಲ್ಲಿ ಇರುತ್ತೆ. ಅದನ್ನೇ ಏನ್ ಕೇಳಿದಾನೆ ಅವನು ಕ್ವಶನ್. ಸೊ ಸಿಂಪಲ್ ಏನ್ ಗೊತ್ತಿರ್ಬೇಕು ನಿಮಗೆ, ಫಸ್ಟ್ ವ್ಯಾಲ್ಯೂಮ್ ಇಸ್ ಈಕ್ವಲ್ ಟು ಸರ್ 4/3 5r³ ಇದೇನಪ್ಪ ಫಾರ್ಮುಲಾ ಗೊತ್ತಿರ್ಬೇಕು. ಬಟ್ ಇದರಲ್ಲಿ ಏನ್ ಕೊಟ್ಟಿದ್ದಾನೆ ಅವನು, ವ್ಯಾಸ ಕೊಟ್ಟಿದ್ದಾನೆ. ವ್ಯಾಸ ಅಂದ್ರೆ ಏನು, ಡಯಾಮೀಟರ್ ಅಂದ್ರೆ 3.5 mm. ಬಟ್ ನಮಗೇನು ಸರ್ ಈ ಫಾರ್ಮುಲಾದಲ್ಲಿ ಏನ್ ಯೂಸ್ ಆಗುತ್ತೆ, ರೇಡಿಯಸ್ ಬೇಕು. ಅಂದ್ರೆ ರೇಡಿಯಸ್ ಯಾವಾಗಲೂ ಇದ್ರ ಅರ್ಧ, ಅಂದ್ರೆ ರೇಡಿಯಸ್ ಕೊಟ್ಟು ಏನಾಗುತ್ತೆ 3.5/2 ಆಗುತ್ತೆ. ಸೊ ಇವೆಲ್ಲ ಗೊತ್ತಿರ್ಬೇಕು. ಓಕೆ, ಇವಾಗ ಏನ್ ಮಾಡಿ ಈ ಫಾರ್ಮುಲಾದಲ್ಲಿ ಪುಟ್ ಮಾಡ್ಬೇಕು. ಸರ್ ನೋಡಿ, ಇದು ನಾನು ಇವಾಗಲೇ ಹೇಳ್ತಾ ಇದೀನಿ, ಲೆಂದಿ ಇದೆ, ಮಾಡ್ಲೇಬೇಕು, ಕಲಿಲೇಬೇಕು, ಎಲ್ಲ ಏನ್ ಮಾಡ್ಬೇಕು, ಕಡ್ತ ಹೆಂಗ್ ಹೊಡಿಬೇಕು, ಫಾಸ್ಟ್ ಹೆಂಗ್ ಮಾಡ್ಬೇಕು ಎಲ್ಲ ನಾನು ನೋಡಿ ಹೇಳ್ತಾ ಇದ್ದೀನಿ. ಏನ್ ಮಾಡ್ಬೇಕು ಸರ್, ಟಫ್ ಇದೆ ಅಂತ ಬಿಡಂಗಿಲ್ಲ. ಕಾನ್ಸೆಪ್ಟ್ ಗೊತ್ತಿದ್ರೆ ಯಾವ್ದು ಲೆಕ್ಕ ಕೊಟ್ಟರು ಮಾಡ್ಬೋದು, ಅರ್ಥ ಮಾಡ್ಕೊಳ್ಳಿ. ಓಕೆ ನೋಡಿ ಸರ್, ಹೆಂಗ್ ಇವಾಗ 4/3 ಮೆನ್ಸುರೇಷನ್ ಅಲ್ಲಿ ಬರುವಂತ ಪ್ರಾಬ್ಲಮ್ಗಳು ಇದೇ ತರ ಬರೋದು. ಸೊ 4/3 5 ಅಂದ್ರೆ ಏನಪ್ಪ 22/7 r³ ಅಂದ್ರೆ 3.5/2 ನ ಎಷ್ಟು ಬರೀಬೇಕು 3 ಸರಿ, ಯಾಕಂದ್ರೆ ಕ್ಯೂಬ್ ಇದೆ. ಹಾಗಾದ್ರೆ 3.5/2 ಗುಣಾಕಾರ 3.5/2 ಗುಣಾಕಾರ 3.5/2 ಎಲ್ಲೆಲ್ಲಿ ಕಟ್ತಾ ಹೋಗುತ್ತೆ ಹೊಡ್ರಪ್ಪ ಸರ್, 2 ಒಂದ್ಲೆ 2 2 ಮತ್ತೆ 2 ಒಂದ್ಲೆ 2 ಒಂದ್ಲೆ ಹೋಯ್ತು. ಈ 2 11 ಹೌದಾ, ಉಳಿತೇನಪ್ಪ ಬರ್ಕೊಳ್ಳಿ. ನೋಡಿ ಇವಾಗ ನಾನೇನ್ ಮಾಡ್ತೀನಿ ಸರ್, ಮೇಲೆ 11 ಉಳಿದಿದೆ ನೋಡಿ, ನಾನು 3.5 ಇದೆಯಲ್ಲ ಸುದ್ದು ಬರ್ಕೋತೀನಿ. ಹೆಂಗ್ ಸರ್, 35 ಗುಣಾಕಾರ 35 ಗುಣಾಕಾರ 35. ನೆಕ್ಸ್ಟ್ ಡಿವೈಡೆಡ್ ಬೈ ಇಲ್ಲೇನು ಉಳಿದಿದಪ್ಪ 7 ಉಳಿದಿದೆ, ಗುಣಾಕಾರ 3 ಉಳಿದಿದೆ. ನಾನೇನ್ ಮಾಡ್ತೀನಿ ಈ ಪಾಯಿಂಟ್ 1 0 ಈ ಪಾಯಿಂಟ್ 0 ಈ ಪಾಯಿಂಟ್ 0 ಒಟ್ಟು ಏನ್ ಮಾಡ್ತೀನಿ ಕೆಳಗಡೆ
3000 ತಗೋರಿ. ನೀವೆಲ್ಲ ಗೊತ್ತಿರ್ಬೇಕು ಪಾಯಿಂಟ್ಗಳನ್ನ ತೆಗೆದಾಗ ಕೆಳಗಡೆ ಏನಾಗುತ್ತೆ ಗುಣಾಕಾರ 10 ಬರುತ್ತೆ. ಇದ್ರದ್ದು 10 ಇದ್ರದ್ದು 10 ಇದ್ರದ್ದು ಒಟ್ಟು ಕೂಡಿ ನಾನೇನ್ ಮಾಡಿದೆ ಕೆಳಗಡೆ 3000 ತಗೊಂಡೆ. ನೆಕ್ಸ್ಟ್ ನೋಡಿ ಸರ್, ನೆಕ್ಸ್ಟ್ ಕಡ್ತಾ ಎಲ್ಲೆಲ್ಲಿ ಹೋಗುತ್ತೆ ನೋಡ್ರಿ ಸರ್. ಸರ್ 7 ಒಂದ್ಲೆ 7 ಐದ್ಲೆ 35. ಹೌದಾ. ನೆಕ್ಸ್ಟ್ ಸರ್ 5 ಒಂದ್ಲೆ 5 ಆರ್ಲೆ 30, ಇವೆರಡು 0. ಓಕೆ. ಮತ್ತೆ 5ರ ಬಗ್ಗೆ 5 7 35, 5 12 120 ಬಂತು. ಮತ್ತೆ 5 7 35, ನೆಕ್ಸ್ಟ್ 5 ಎಷ್ಟಲೆ 5 2 10, 5 4. ಅಂದ್ರೆ ಎಷ್ಟು ಬಂತಂದ್ರೆ ಸರ್ 11 ಇಂಟು 7 49 ಡಿವೈಡೆಡ್ ಬೈ 120, ಸಾರಿ 24 ಬಂತು. 24 ಅರ್ಥ ಆಗ್ತದ? ಇಲ್ಲಿ ತನ ಅರ್ಥ ಆಯ್ತಾ? ನೋಡಿ ಕಟ್ತಾ ಇಷ್ಟು ದೊಡ್ಡದಿದೆ, ಏನೂ ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಏನ್ ಬಂತು ಇವಾಗ 11 ಇಂಟು 49 ಡಿವೈಡೆಡ್ ಬೈ 24 ಬಂದಿದೆ. ನೋಡಿ ನಾನು ಇವಾಗ ಏನ್ ಮಾಡ್ತೀನಿ, ಕಂಪ್ಲೀಟ್ ಯಾರು ಫಸ್ಟ್ ನೋಟ್ಸ್ ಮಾಡ್ಕೋತಾ ಇದ್ರಲ್ಲ ಬರ್ಕೋರಿ, ನಾನು ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ, ನನಗೆ ಸ್ಪೇಸ್ ಇಲ್ಲ. ಸೊ ಹಾಗಾಗಿ ನೋಡಿ ಓಕೆ ಸರ್, ಉಳಿದಿದ್ದೇನು ಇವಾಗ 11 ಗುಣಾಕಾರ 49. ನೋಡಿ 11 ಗುಣಾಕಾರ 49 ಡಿವೈಡೆಡ್ ಬೈ 24 ಇದೆ. ಫಸ್ಟ್ 49ಕ್ಕೆ 11ರಲ್ಲಿ ಗುಣಾಕಾರ ಮಾಡಿ ಸರ್. 11 9 99, 11 4 44, 44 9 ಎಷ್ಟಾಗುತ್ತೆ 539. ಸೊ ಏನ್ ಬಂತು ಸರ್ 539 ಬಂತು. 539 ಮತ್ತು 11ಕ್ಕೆ ಗುಣಾಕಾರ 49 ಮಾಡಿದ್ರೆ 539 ಬಂತು. ಇವಾಗ ಏನ್ ಮಾಡ್ಬೇಕು ಸರ್, 24ರೆ ಭಾಗಾಕಾರ ಮಾಡ್ಬೇಕು. ಸೊ 24ರೆ ಭಾಗಾಕಾರ, 24 2 48 ಎಷ್ಟು ಬಂತು ಸರ್, 13ರಲ್ಲಿ 8 ಹೋದ್ರೆ 5, 5ರಲ್ಲಿ 5 0 ಅಂದ್ರೆ 59. ಮತ್ತೆ 24 2 48 ಸರ್, 9ರಲ್ಲಿ 8 ಹೋದ್ರೆ 1, 5ರಲ್ಲಿ 4 ಹೋದ್ರೆ 11. ನೋಡಿ ಪಾಯಿಂಟ್ ಕೊಡ್ಬೇಕು, ಯಾಕಂದ್ರೆ ನೋಡಿ 22 ಪಾಯಿಂಟ್ ಇದಾವೆ ಎಲ್ಲ ಆಪ್ಷನ್ಗಳು. ನೆಕ್ಸ್ಟ್ 11ಕ್ಕೆ ನೋಡಿ ಪಾಯಿಂಟ್ ಕೊಟ್ಟು ಏನ್ ತಗೊಂಡೆ 0 ತಗೊಂಡೆ. 24 ಇಲ್ಲಿ 120 ಬರಲ್ಲ, ಹಂಗಾಗಿ 24 4 ಎಷ್ಟಾಗುತ್ತೆ 96 ಬಂತು. ಓಕೆ. 10ರಲ್ಲಿ ನೋಡಿ 10ರಲ್ಲಿ 6 ಹೋದ್ರೆ 4 ಉಳಿತು. ಸೊ ಅದೇ ತರ ನೋಡಿ 11ರಲ್ಲಿ 10 ಹೋದ್ರೆ 1 ಉಳಿತು, ಮತ್ತೆ 0 ತೋತ್ರ ಎಷ್ಟಲೆ 14, 24 ಎಷ್ಟಲೆ ತಗೋಬೇಕು. ಸೊ ಇವಾಗ ನೋಡಿ 24 5ಲೆ 120. ನೋಡಿ ಮತ್ತೆ ಎಷ್ಟು ಬಂತು 20 ಉಳಿತು. ಬಟ್ ನಮಗೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ಬಂತು ರೀ 22.45. ಎಲ್ಲಿ ಆಪ್ಷನ್ ಇದೆ? ಇಲ್ಲ ಅಂದ್ರೆ ಅಫ್ಕೋರ್ಸ್ ಆಪ್ಷನ್ ಏನಾಗುತ್ತೆ 22.46. ನೋಡಿ ಅಷ್ಟು ಪ್ರಮಾಣದ ಔಷಧಿಯನ್ನ ಅದನ್ನ ಹಾಕ್ಬೇಕು. ಸಿಂಪಲ್. ಇದ್ರ ಅರ್ಥ ಏನು, ವ್ಯಾಲ್ಯೂಮ್ ನ ಕಂಡು ಹಿಡಿದ್ವಿ ಅಂದ್ರೆ ಅಷ್ಟು ವ್ಯಾಲ್ಯೂಮ್ ನಲ್ಲಿ ಏನ್ ಮಾಡುತ್ತೆ 22.46 ಮಿಲಿಮೀಟರ್ ಕ್ಯೂಬ್ ಅನ್ನ ಎಷ್ಟಾಗುತ್ತೆ ಔಷಧನ ಅದರಲ್ಲಿ ಇಂಜೆಕ್ಟ್ ಮಾಡಲಾಗುತ್ತೆ. ಹಾಗಾಗಿ ನೋಡಿ 22.46 ಆನ್ಸರ್ ಬರುತ್ತೆ. ನೋಡಿ ಸ್ಟೂಡೆಂಟ್ಸ್, ಆಲ್ಮೋಸ್ಟ್ ನಾನು ಇದರಲ್ಲಿ ಬರೋಂತ ಎಲ್ಲ ಟಫ್ ಕ್ವಶನ್ಸ್ಗಳನ್ನು ಜೊತೆಗೆ ತಗೊಂಡ್ಬಂದಿದ್ದೆ. ಆದಷ್ಟು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ಈ ತರ ಪ್ರಾಬ್ಲಮ್ಗಳಿದ್ದಾಗ ಕಡ್ತಾ ಹೊಡ್ಲೇಬೇಕು, ಭಾಗಾಕಾರ ಮಾಡಲೇಬೇಕು, ಇವಕ್ಕೇನೋ ಆಪ್ಷನ್ ಇರಲ್ಲ. ಯಾಕಂದ್ರೆ ನೋಡಿ 3.5 mm ಕೊಟ್ಟಿದ್ದಾನೆ, ಅದರ ಅರ್ಧ ತಗೋಬೇಕು, ಯಾಕಂದ್ರೆ ಕಂಪ್ಲೀಟ್ ವ್ಯಾಸ ಕೊಟ್ಟಿದ್ದಾನೆ. ಸೊ ಐ ಹೋಪ್ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಪ್ರಾಕ್ಟೀಸ್ ಮಾಡಿ, ಇದೇ ತರ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೂ ಕೂಡ ಈಸಿ ಅನ್ಸುತ್ತೆ. ಅದೇ ತರ ನೋಡಿ ಕೆಳಗಡೆ ಇನ್ನು ಯಾರು ನೋಡಿಲ್ಲ ಈ ಮೊದಲನೇ 12 ಕ್ವಶನ್ಗಳನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಅದೇ ತರ ನೋಟ್ಸ್ ಮಾಡ್ಕೊಳ್ಳಿ. ಇದೇ ತರ ಪ್ಲೀಸ್ ಸಪೋರ್ಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಬರಿಬೇಡಿ. ಇದೇ ತರ ನಾಳೆ ಮತ್ತೆ ಒಂದು ಹೊಸ ಗ್ರೂಪ್ ಡಿ ಕ್ವಶನ್ಗಳು ಪೇಪರ್ ಜೊತೆಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ.